ಮಾಸ್ಮವಃ ಪ್ರತಿಗಚ್ಚೇಯು. ಒಂದು ವೇಳೆ ಅಷ್ಟಕ ಶ್ರಾದ್ದಾದಿಗಳ ಮೂಲಕ ಪಿತೃದೇವತೆಗಳನ್ನು ಆರಾಧನೆ ಮಾಡದೇ ಇದ್ದರೆ ಪಿತೃಗಳು ಅನುಗ್ರಹಿಸುವುದಿಲ್ಲ ಅಂತ ಕೊಡ್ತಾರೆ. ಮೋಗಾಸ್ತಸ್ಯ ಭವಂತ್ಯಾಶಾಃ ಪರತ್ರೇಹ ಚ ನಿತ್ಯಶಃ ಪೂಜಕಾನಾಂ ತದೋತ್ಕರ್ಷಂ ನಾಸ್ತಿಕಾನಾಂ ಅವಾಗ್ಗತಿ. ಯಾರು ಶ್ರಾದ್ದಗಳನ್ನೆಲ್ಲ ಮಾಡೋದಿಲ್ವೋ ಆಗ ಆ ಪಿತೃಗಳು ಏನು ಮಾಡ್ತಾರೆ, ಇವನ ಹತ್ರ ಬಂದು ಅಯ್ಯೋ ನನಗೆ ಶ್ರಾದ್ದ ಮಾಡಲಿಲ್ಲ, ಏನೂ ಕೊಡಲಿಲ್ಲ ಅಂತ ಹತಾಶರಾಗಿ ಹೋಗ್ತಾರೆ ಅಂತ. ಹಾಗಾಗಿ ಇಹಲೋಕದಲ್ಲಿಯೂ ಸೌಖ್ಯ ಇಲ್ಲ, ಪರಲೋಕದಲ್ಲಿಯೂ ಕೂಡ ಅವರಿಗೆ ಸುಖ ಸಿಕ್ಕೋದಿಲ್ಲ. ಯಾರು ನಿತ್ಯ ಪಿತೃಗಳನ್ನು ಆರಾಧನೆ ಮಾಡ್ತಾರಲ್ಲ ಅವನಿಗೆ ಸದೋತ್ಕರ್ಷಂ, ಇಂಪ್ರೂವ್ಮೆಂಟ್ ಆಗ್ತಾ 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 ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಉತ್ಕರ್ಷವೇ ಅಭಿವೃದ್ಧಿ ಆಗ್ತದೆ. ಇದರಲ್ಲಿ ಒಂದು ವೇಳೆ ಶ್ರಾದ್ದಾದಿಗಳಲ್ಲಿ ನಂಬಿಕೆ ಇಲ್ಲ ಕೇಳಿದರೆ ಅವಾಗತಿ, ತನ್ನ ಜೀವನದಲ್ಲಿ ಕೆಳಗೆ ಕೆಳಗೆ ಹೋಗ್ತಾನೆ. ದೇವಾಂಶ್ಚ ದಾಯಿನೋ ಯಾಂತಿ ತ್ರಿಯಗಚ್ಚಂತ್ಯ ದಾಯಿನಾಃ ಪುಷ್ಟಿಂ ಪ್ರಜಾಂ ಸ್ಮೃತಿಂ ಮೇಧಾಂ ಪುತ್ರಾನ್ ಐಶ್ವರ್ಯಮೇವ ಚ. ಇನ್ನು ಶ್ರಾದ್ದ ಅಂತ ಕೇಳಿದರೆ ಕೇವಲ ಪಿಂಡದಾನ ಅಲ್ಲ, ದಾನಾದಿಗಳನ್ನು ವಿಹಿತ ಮಾಡಿದ್ದಾರೆ. ಪಿತೃಶ್ರಾದ್ದದಲ್ಲಿ ದ್ರವ್ಯದಾನವನ್ನು, ಹಣ ಇತ್ಯಾದಿ ದ್ರವ್ಯದಾನವನ್ನು ಮಾಡಿದರೆ ಅವನು ದೇವಾಶ್ಚ ಅಂತ ಹೇಳ್ತಾರೆ, ದೇವಜನ್ಮತವನ್ನು ಪಡೀತಾನೆ. ಅಂತಹ ಯೋಗ್ಯತೆಯನ್ನು ಆತ ಸಂಪಾದನೆ ಮಾಡ್ತಾನೆ. ಯಾರಾದರೂ ದಾನ ಧರ್ಮಾದಿಗಳನ್ನು ಮಾಡಲಿಲ್ಲ ಹೇಳಿದರೆ ಏನು, ತಿರ್ಯ ಜಂತು ಅಂದರೆ ಅಡ್ಡ ಅಡ್ಡ ಹೋಗುವಂತಹ ಪ್ರಾಣಿಗಳ ಒಂದು ಯೋನಿಯನ್ನು ತಾನು ಪಡೀತಾನೆ, ಅರ್ಥಾತ್ ಪ್ರಾಣಿಗಳಾಗಿ ಹುಟ್ಟುತ್ತಾರೆ ಅಂತ ಅರ್ಥ. ಈ ಸತ್ಕರ್ದ ಫಲವಾಗಿಯೇ ಪ್ರಜಾವೃದ್ಧಿಯಾಗತ್ತೆ. ಒಂದು ವೇಳೆ ಶ್ರಾದ್ದಾದಿಗಳನ್ನು ಮಾಡಿದರೆ ಪುಷ್ಟಿಂ ಪ್ರಜಾಂ ಸ್ಮೃತಿಂ ಮೇಧಾಂ ಅಂತ ಹೇಳ್ತಾರೆ. ಅಂದರೆ ಪ್ರಜಾ ಸಮೃದ್ಧಿ ಆಗ್ತದೆ, ಮಕ್ಕಳು ಸಂತಾನ ಜಾಸ್ತಿ ಆಗ್ತದೆ, ಶಿಷ್ಯಂದಿರು ಜಾಸ್ತಿ ಆಗ್ತಾರೆ. ಹೀಗೆ ಸ್ಮರಣ ಶಕ್ತಿ ಜಾಸ್ತಿ ಆಗತ್ತೆ, ಮೇಧಾಶಕ್ತಿ ಜಾಸ್ತಿ ಆಗತ್ತೆ, ಪುತ್ರ ಸಂತತಿ ಐಶ್ವರ್ಯ ಎಲ್ಲವನ್ನೂ ಕೂಡ ಶ್ರಾದ್ದಾದಿಗಳನ್ನು ಮಾಡುವುದರಿಂದ ಪಿತೃದೇವತೆಗಳು ಅನುಗ್ರಹ ಮಾಡ್ತಾರೆ. ಕುರ್ವಾಣಃ ಪೌರ್ಣಮಾಸ್ಯಾಂತೋ ಸರ್ವಂ ಸಂಪೂರ್ಣಮಶ್ನುತೆ ಪ್ರತಿಬದ್ಧನಲಾಭಾಯ ಲಬ್ಧಂ ಚಾಸ್ಯಾನ ಚ ನಶ್ಯತಿ. ಈ ಶ್ರಾದ್ದಾದಿಗಳನ್ನು ಅನ್ವಷ್ಟಕ ಶ್ರಾದ್ದ ಎಲ್ಲ ಉಂಟು. ಈ ಶ್ರಾದ್ದಗಳನ್ನು ಯಾವ ಯಾವ ತಿಥಿಯಲ್ಲಿ ಮಾಡಿದರೆ ಏನೇನು ಫಲ ಅಂತ ಹೇಳ್ತಾರೆ. ಕುರ್ವಾಣಃ ಪೌರ್ಣಮಾಸ್ಯಾಂ, ಹುಣ್ಣಿಮೆಯ ಹೊತ್ತು ಶ್ರಾದ್ದ ಹಾಕಿತು ಕೇಳಿದರೆ ಸರ್ವಂ ಸಂಪೂರ್ಣಮಶ್ನುತೆ, ಎಲ್ಲ ಕರ್ಮಗಳು ಕೂಡ ಫಲವನ್ನು ಕೊಡ್ತವೆ, ಸಂಪೂರ್ಣವಾದ ಫಲವನ್ನು ಕೊಡ್ತದೆ. ಇನ್ನು ನಿತ್ಯ ಶ್ರಾದ್ದದಲ್ಲಿ ಪಾಡ್ಯದವತ್ತು ಪ್ರತಿಪತ್ತಿಥಿಯವತ್ತು ಶ್ರಾದ್ದ ಮಾಡಿತು ಕೇಳಿದರೆ ಅವತ್ತು ಧನಲಾಭಾಯ, ಹಣ ಎನ್ನುವಂಥದ್ದು ಲಾಭ ಆಗತ್ತೆ. ಮಾತ್ರ ಅಲ್ಲ, ಸಿಕ್ಕಿದಂತಹ ವಸ್ತು ನಷ್ಟ ಆಗೋದಿಲ್ಲ ಅಂತ ಕೇಳ್ತಾರೆ. ಲಬ್ಧಂ ಚಾಸ್ಯ ನ ನಶ್ಯತಿ, ಪ್ರಾಪ್ತವಾದ ಯಾವ ಸಂಪತ್ತುಂಟು ಅದು ನಾಶ ಆಗೋದಿಲ್ಲ. ದ್ವಿತೀಯಾಯಾಂತು ಯಃ ಕುರ್ಯಾತ್ ದ್ವಿಪಧಾರಾಧಿಪಾತಿರ್ಭವೇತ್ ಪರಾರ್ಥನಾತ್ ತೃತೀಯಾತು ಶತ್ರುಘ್ನಿ ಪಾಪನಾಶಿನಿ. ಇನ್ನು ದ್ವಿತೀಯಾತಿಥಿಯಲ್ಲಿ ಆಚರಿಸಿದ ಕರ್ಮ ಅಂದರೆ ದ್ವಿತೀಯಾತಿಥಿಯ ಎಂದೇನಾದರೂ ಮಾಡಿದರೆ ಎರಡು ಕಾಲಿನ ಪ್ರಾಣಿಗಳಿಗೆ ಅಧಿಪತಿಯಾಗ್ತಾನೆ ಅಂತ. ದ್ವಿಪದ, ಎರಡು ಕಾಲಿನ ಯಾವುದೆಲ್ಲ ಪ್ರಾಣಿಗಳಲ್ಲಿದ್ದರೆ ಅವರಿಗೆ ಅಧಿಪತಿಯಾಗ್ತಾನೆ. ಬಯಸಿದ ವರಗಳನ್ನು ತಾನು ಈಡೇರಿಸಿಕೊಳ್ತಾನೆ ದ್ವಿತೀಯಾತಿಥಿಯಲ್ಲಿ ಮಾಡಿದರೆ. ತೃತೀಯಾತಿಥಿಯಲ್ಲಿ ಶ್ರಾದ್ದ ಮಾಡಿದರೆ ಅವತ್ತು ಪ್ರಶಸ್ತ ಎನಿಸ್ತದೆ. ಅದಕ್ಕೊಂದು ಹೇಳ್ತಾರೆ ಶತ್ರುಘ್ನಿ ಪಾಪನಾಶನಿ. ನಮ್ಮ ಶತ್ರುಗಳಿದ್ದರೆ ನಾಶ ಆಗ್ತಾರೆ, ಪಾಪಗಳಿದ್ದರೆ ನಾಶ ಆಗುತ್ತೆ. ಹಾಗಾದರೆ ಶತ್ರುಬಾಧೆ ಇತ್ಯಾದಿಗಳೆಲ್ಲ ಇದ್ದರೂ ಕೂಡ ಶ್ರಾದ್ದಾದಿಗಳನ್ನು ಮಾಡಿದಾಗ ಅಂತಹ ಒಳ್ಳೆಯ ಫಲವನ್ನು ವಿಧಾನ ಮಾಡಿದ್ದಾರೆ. ಚತುರ್ಥ್ಯಾಂ ವೈ ಪ್ರಕುರ್ವಾಣಃ ಶತ್ರುಭದ್ರಾಣಿ ಪಕ್ಷತೆ ಪಂಚಮ್ಯಾಂ ಅಪಿ ಕುರ್ವಾಣಃ ಪ್ರಾಪ್ನೋತಿ ಮಹತೀಂ ಶ್ರಿಯಂ. ಚತುರ್ಥಿ ತಿಥಿಯವತ್ತು ಶ್ರಾದ್ದ ಮಾಡಿತು ಕೇಳಿದರೆ ಶತ್ರುಗಳ ರಹಸ್ಯವನ್ನು ತಿಳಿದುಕೊಳ್ಳುತ್ತಾನೆ. ಪಂಚಮಿ ತಿಥಿಯಲ್ಲಿ ಮಾಡಿದರೆ ಅಪಾರವಾದ ಸಂಪತ್ತನ್ನು ಪಡಿತಾನೆ. ಷಷ್ಠ್ಯಾಂ ಶ್ರಾದ್ದಾನಿ ಕುರ್ವಾಣಃ ಪ್ರಾಪ್ನೋತಿ ದ್ವಿಜಪೂಜ್ಯತಾಂ ಕುರುತೆ ಯಸ್ತು ಸಪ್ತಮ್ಯಾಂ ಶ್ರಾದ್ದಾನಿ ಸತನನ್ನರಃ. ಷಷ್ಠಿ ತಿಥಿಯಲ್ಲಿ ಶ್ರಾದ್ದ ಮಾಡಿದ ಕೇಳಿದರೆ ಆತ ವಿಶೇಷವಾಗಿ ಬ್ರಾಹ್ಮಣರಿಂದ ಪೂಜ್ಯನಾಗುತ್ತಾನೆ, ಅವರೂ ಕೂಡ ಗೌರವ ಕೊಡ್ತಾರೆ. ಸಪ್ತಮಿ ತಿಥಿಯಲ್ಲಿ ಯಾರು ಶ್ರಾದ್ದ ಮಾಡ್ತಾನಲ್ಲ ಅವನಿಗೆ ನಿರಂತರ ಫಲಗಳನ್ನು ಹೇಳ್ತಾರೆ. ಮಹಾಸತ್ರಮವಾಪ್ನೋತಿ ಗಣಾನಾಂಚಾಧಿಪೋ ಭವೇತ್ ಪೂರ್ಣಾಂ ಪ್ರವೃತ್ತಿಮಾಪ್ನೋತಿ ಯೋಷ್ಟಮ್ಯಾಂ ಕುರುತೆ ನರಃ. ಇನ್ನು ಅಷ್ಟಮಿ ತಿಥಿಯಲ್ಲಿ ಶ್ರಾದ್ದ ಮಾಡಿತು ಕೇಳಿದರೆ ಅವನು ಮಹಾಸತ್ರವನ್ನು ಮಾಡಿದ ಫಲವನ್ನು ಹೊಂದುತ್ತಾನೆ. ಯಾಗ ಸತ್ರ, ಸತ್ರ ಅಂದರೆ ಸಾಮಾನ್ಯವಾಗಿ 10 ವರ್ಷ 12 ವರ್ಷ ಹೀಗೆಲ್ಲ ನಡೆಯುವಂಥದ್ದು. ಹಾಗಾಗಿ ಅಂಥದ್ದು ಫಲವನ್ನು ತಾನು ಪಡಿತಾನೆ. ಅದಕ್ಕಿಂತಲೂ ಅಧಿಕವಾದ ಫಲವನ್ನು ಪಡೀತಾರೆ ಅಂತ ಹೇಳ್ತಾರೆ. ಹೀಗೆ ಎಲ್ಲ ಕರ್ಮದಲ್ಲಿಯೂ ಕೂಡ ಪೂರ್ಣಾಂ ಪ್ರವೃತ್ತಿ ಮಾಪ್ನೋತಿ, ಪೂರ್ತಿಯಾದಂತಹ ಫಲವನ್ನು ತಾನು ಪಡೀತಾನೆ. ಶ್ರಾದ್ದಂ ನವಮ್ಯಾಂ ಕರ್ತವ್ಯಂ ಐಶ್ವರ್ಯಂ ಋಷುಕಾಂಕ್ಷತ ಯುಕುರ್ಮಾನ್ ದಶಮ್ಯಾಂತ ನರೋ ಬ್ರಾಹ್ಮೀಂ ಶ್ರಿಯಮವಾಪ್ನುಯಾತ್ ವೇದಾಂಶ್ಚೈವಾಪ್ನುಯಾತ್ ಸರ್ವಾನ್ ವಿಪ್ರಾಣಂ ಸಮ್ಮತೋ ಭವೇತ್.
ಇನ್ನು ಯಾರಾದರೂ ಸಂಪತ್ತೇ ಬೇಕು ಅಂತಿದ್ರೆ ನೀವು ನವಮಿಯವತ್ತು ಶ್ರಾದ್ದ ಹಾಕಿ ಅಂತ ಹೇಳ್ತಾರೆ. ದಶಮಿಯವತ್ತು ಶ್ರಾದ್ದ ಮಾಡಿತು ಕೇಳಿದರೆ ಅಂತಹ ಮನುಷ್ಯ ತತ್ವಜ್ಞಾನಿ ಆಗ್ತಾನೆ, ನಾಲೆಜೇಬಲ್ ಪರ್ಸನ್ ಆಗ್ತಾನೆ. ಹಾಗೆ ಎಲ್ಲ ವೇದವನ್ನು ಅರ್ಥೈಸಿಕೊಂಡು ಎಲ್ಲ ಬ್ರಾಹ್ಮಣರಿಂದಲೂ ಕೂಡ ಸಮ್ಮತನಾಗ್ತಾನೆ, ಗೌರವಕ್ಕೆ ಒಳಗಾಗ್ತಾನೆ. ಏಕಾದಶ್ಯಾಂ ಪರಂ ದಾನಂ ಐಶ್ವರ್ಯಂ ಸಂತತಿಂ ತಥಾ ದ್ವಾದಶ್ಯಾಂ ಜಯಲಾಭಾಯ ರಾಜ್ಯಮಾಯುರ್ವಸೂನಿ ಚ. ಏಕಾದಶಿಯವತ್ತು ಶ್ರಾದ್ದ ಮಾಡಿತ ಅಂತ ಕೇಳಿದರೆ ಆತನಿಗೆ ಐಶ್ವರ್ಯ ಎನ್ನುವಂಥದ್ದು, ಸಂತತಿ ಎನ್ನುವಂಥದ್ದು ವೃದ್ಧಿಯಾಗ್ತದೆ. ದ್ವಾದಶಿ ಶ್ರಾದ್ದ ಮಾಡಿತು ಕೇಳಿದರೆ ಆತ ಎಂದೂ ಕೂಡ ಜಯವನ್ನೇ ಪಡಿತಾನೆ, ಆಯುಷ್ಯ ಮತ್ತು ಸಂಪತ್ತನ್ನು ಪಡಿತಾನೆ. ಅಲ್ಲ, ಏಕಾದಶಿ ಶ್ರಾದ್ದ ಮಾಡಬಹುದಾ ಅಂತ ಕೇಳಿದರೆ ಶ್ರಾದ್ದ ಎನ್ನುವಂಥದ್ದು ಕೇವಲ ಪಿಂಡದಾನದಿಂದ ಮಾಡುವುದು ಮಾತ್ರ ಶ್ರಾದ್ದ ಅಲ್ಲ. ಪಿಂಡದಾನ ಇತ್ಯಾದಿಗಳಿಗೆ ನಿಷಿದ್ಧ ಮಾಡಿದರೂ ಕೂಡ ದಾನ ಮತ್ತು ಜಪಪಾರಾಯಣಾದಿಗಳನ್ನು ಹೇಳಿದ್ದಾರೆ. ಪವಮಾನ ಪಾರಾಯಣಾದಿಗಳನ್ನು, ವಸ್ತುಗಳನ್ನು ದಾನ ಕೊಡುವಂಥದ್ದು ಎಲ್ಲವೂ ಕೂಡ ಶ್ರಾದ್ದವೇ ಆಗಿಬಿಡುತ್ತದೆ. ಹಾಗಾಗಿ ಅಂಥದ್ದು ಕೊಟ್ಟರೆ ಐಶ್ವರ್ಯ ಮತ್ತು ಸಂತತಿ ವೃದ್ಧಿಯಾಗ್ತದೆ. ಇಲ್ಲ ಮರುದಿನ ಏಕಾದಶಿ ಮತ್ತು ಮೃತರಾದರೆ ಏನು ಮಾಡ್ತೇವೆ ನಾವು? ದ್ವಾದಶ್ಯಾಮ್ ಅಂತ ಹೇಳ್ತೇವೆ. ಹಾಗಾಗಿ ದ್ವಾದಶಿ ತಿಥಿಯವತ್ತು ಶ್ರಾದ್ದ ಮಾಡ್ತೇವೆ. ಏಕಾದಶಿಯ ತಿಥಿಯ ಶ್ರಾದ್ದವನ್ನೇ ದ್ವಾದಶಿ ಇವತ್ತು ಮಾಡಿದ್ದು. ಹಾಗಾಗಿ ಹಾಗೆ ಮಾಡಿದರೂ ಕೂಡ ಅವರಿಗೆ ಐಶ್ವರ್ಯ ಮತ್ತು ಸಂತತಿ ಎನ್ನುವಂಥದ್ದು ವೃದ್ಧಿಯಾಗ್ತದೆ. ಪ್ರಜಾವಿದ್ಧಿಂ ಪಶೂನ್ ಮೇಧಾಂ ಸ್ವಾತಂತ್ರ್ಯಂ ಪುಷ್ಟಿಮುತ್ತಮಾಂ ದೀರ್ಘಮಾಯುಸ್ತಥೈಶ್ವರ್ಯಂ ಕೃಪಾಣಸ್ಯ ತ್ರಯೋದಶಿ. ಇನ್ನು ತ್ರಯೋದಶಿಯವತ್ತು ಶ್ರಾದ್ದ ಮಾಡಿತು ಕೇಳಿದರೆ ಪ್ರಜಾವೃದ್ಧಿ ಆಗುತ್ತದೆ, ಪಶು ಸಮೃದ್ಧಿ ಆಗ್ತದೆ. ಪ್ರಜಾ ಅಂದರೆ ಮಕ್ಕಳು ಅಥವಾ ಶಿಷ್ಯಂದಿರು ಅಥವಾ ಹಟ್ಟಿಯಲ್ಲಿರುವಂತಹ ದನ ಕರುಗಳು ಇತ್ಯಾದಿಗಳು ಎಲ್ಲವೂ ವೃದ್ಧಿಯಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಮೇಧಾಶಕ್ತಿ ಅಂದರೆ ಧಾರಣಾಶಕ್ತಿ, ಸ್ವಾತಂತ್ರ್ಯ, ಶ್ರೇಷ್ಠವಾದಂಥ ಪುಷ್ಟಿ, ದೀರ್ಘಾಯುಷ್ಯ, ಐಶ್ವರ್ಯ ಇದೆಲ್ಲವೂ ಕೂಡ ಅವನಿಗೆ ಪ್ರಾಪ್ತಿಯಾಗ್ತದೆ. ಯುವಾನಸ್ತು ಗೃಹೇ ಯಸ್ಯ ಮೃತಾಸ್ತೇಷಾಂ ಪ್ರತಾಪಯೇ ಶಸ್ತ್ರೇಣ ವಾ ಹತಾಯೇತು ತೇಷಾಂ ದದ್ಯಾತ್ ಚತುರ್ದಶಿ. ಇನ್ನು ಮನೆಯಲ್ಲೇ ಯುವಕರಾಗಿದ್ದಾಗಲೇ ಒಂದು ವೇಳೆ ಅಕಾಲಿಕ ಮರಣ ಆಯಿತು ಅಂತ ಕೇಳಿದರೆ ಆಗ ಚತುರ್ದಶಿ ತಿಥಿ ಪ್ರಶಸ್ತ ಎನಿಸುತ್ತೆ. ಘಾತಕ ಚತುರ್ದಶಿ ಎನ್ನುವಂಥದ್ದೆಲ್ಲ ಮಹಾಲಯದಲ್ಲಿ ಹೇಗೆ ಪ್ರಸಿದ್ಧವೋ ಹಾಗೆ. ಹಾಗಾಗಿ ಅವರ ಹೆಸರಿನಲ್ಲಿ ಚತುರ್ದಶಿ ತಿಥಿಯಲ್ಲಿ ಶ್ರಾದ್ದವನ್ನು ಆಚರಿಸಬೇಕು ಅಂತ ಹೇಳ್ತಾರೆ. ಇಷ್ಟು ಮಾತ್ರ ಅಲ್ಲ, ಶಸ್ತ್ರಾಘಾತವನ್ನು ಆದರೂ ಕೂಡ ಅಂತಹ ಚತುರ್ದಶಿ ತಿಥಿಯವತ್ತು ಶ್ರಾದ್ದ ಮಾಡಬೇಕು. ಅಮಾವಾಸ್ಯಾಂ ಪ್ರಯತ್ನೇನ ಶ್ರಾದ್ದಂ ಕುರ್ಯಾಚ್ಛುತಿ ಸದಾ ಸರ್ವಾನ್ ಕಾಮಾನ್ ಅವಾಪ್ನೋತಿ ಸ್ವರ್ಗೇ ಚಾನಂದ್ಯಮಶ್ನುತೆ. ಯಾವಾಗಲೂ ಕೂಡ ಶುಚಿಯಾಗಿದ್ದುಕೊಂಡು ಶ್ರಾದ್ದ ಕರ್ಮಗಳನ್ನು ಮಾಡಬೇಕು. ಅದರಲ್ಲಿ ಅಂತೂ ಅಮಾವಾಸ್ಯೆ ಎತ್ತು ಮಾಡಿತು ಅಂತಾದರೆ ಎಲ್ಲ ಕಾಮನೆಗಳನ್ನು ಕೂಡ ಶ್ರಾದ್ದದಿಂದ ಪಡಿತಾನೆ. ಏನೆಲ್ಲ ಅವನ ದಾಸೆ ಉಂಟು ಅದೆಲ್ಲ ಈಡೇರುತ್ತೆ. ಅನಂತವಾದಂತಹ ಸ್ವರ್ಗ ಸುಖವನ್ನು ತಾನು ಮುಂದೆ ಪಡೀತಾನೆ ಅಂತ ಕೊಡ್ತಾರೆ. ಅನ್ನಂ ದದ್ಯಾದಮಾವಾಸ್ಯಾಂ ಸೋಮಸ್ಯಾಪ್ಯಾಯನಂ ಭವೇತ್ ಏವಂ ಅಪ್ಯಾಯಿತ ಸೋಮಃ ತ್ರೀನ್ ಲೋಕಾನ್ ಧಾರಯಿಷ್ಯತಿ. ಹಾಗಾದರೆ ಅಮಾವಾಸ್ಯವತ್ತು ಅನ್ನದಾನ ಮಾಡಿತು ಕೇಳಿದರೆ ಚಂದ್ರನಿಗೆ ಬಹಳ ತೃಪ್ತಿಯಾಗತ್ತೆ. ಚಂದ್ರನನ್ನು ಯಾರು ತೃಪ್ತಿಪಡಿಸ್ತಾನಲ್ಲ ಅವನು ಮೂರು ಲೋಕವನ್ನು ಕೂಡ ಧಾರಣೆ ಮಾಡುವ ಸಾಮರ್ಥ್ಯವನ್ನು ಪಡಿತಾನೆ. ಏವಂ ಅಪ್ಯಾಯಿತ ಸೋಮಂ ಸ್ತ್ರೀನ್ ಲೋಕಾನ್ ಧಾರಿಸಿದೆ. ಮೂರೂ ಲೋಕವನ್ನು ಗೆದ್ದು ಅದನ್ನು ಧಾರಣೆ ಮಾಡುವವನಾಗ್ತಾನೆ. ಸಿದ್ಧಚಾರಣ ಗಂಧರ್ವೈ ಸ್ತೂಯತೆ ನಿತ್ಯಮೂರ್ಜಿತ ಸವೈ ಪುಣ್ಯೈ ಮನೋಜ್ಞೈಶ್ಚ ಸರ್ವಕಾಮ ಪರಿಚ್ಛದೈ. ಸಿದ್ಧರು, ಚಾರಣರು, ಗಂಧರ್ವರು ಇವರೆಲ್ಲರೂ ಕೂಡ ನಿತ್ಯವೂ ಸ್ತೋತ್ರ ಮಾಡ್ತಾರೆ. ಹೀಗೆ ಮನೋಜ್ಞವಾದ ಪುಣ್ಯಪ್ರದವಾದ ಕಾಮನೆಗಳಿಂದ ತುಂಬಿ ಹೋಗ್ತಾರೆ. ಅಣಿಮಾದಿ ಗುಣಗಳು ಇದೆಲ್ಲವೂ ಕಬಡರಿಗೆ ಸಿದ್ಧಿಯಾಗ್ತದೆ ಅಂತ ಕೊಡ್ತಾರೆ. ಗಂಧರ್ವಾನಾಂ ತಥೋಲೋಕ ಪರತಃ ಶತಯೋಜನಂ ದೇವಾನಾಂ ಗಾಯಕಾಸ್ತೆ ಚಾರಣಾ ಸ್ತುತಿ ಪಾಠಕ ಅಂತ ಹೇಳ್ತಾರೆ. ಅಂದರೆ ಲೋಕದಲ್ಲಿ ಹೇಳಬೇಕಾದರೆ ಗಂಧರ್ವ ಲೋಕಕ್ಕಿಂತ 100 ಯೋಜನೆ ಎತ್ತರದಲ್ಲಿರುವಂಥದ್ದು ಅದು ವಾಸ ಮಾಡಲಿಕ್ಕೆ ಇರುವಂಥದ್ದು ಚಾರಣರು ಅಥವಾ ದೇವಗಾಯಕರು ಅಂತ ಹೇಳ್ತಾರೆ. ಹಾಗಾಗಿ ದೇವತೆಗಳ ಸ್ತುತಿಪಾಠಕರು ಅಂತ. ಚಾರಯತಿ ಅಂದರೆ ಪ್ರಚಾರಯತಿ, ನೃತ್ಯ ಗೀತಾದಿಗಳನ್ನು ಮಾಡಿಕೊಂಡು ಪ್ರಚಾರ ಮಾಡ್ತಾರಲ್ಲ ಅವರು. ಹಾಗಾಗಿ ಅವರೆಲ್ಲರೂ ಗಂಧರ್ವ ಲೋಕಕ್ಕಿಂತ ಮೇಲೆ ಇರ್ತಾರೆ. ಗಂಧರ್ವರು ಗಂಧ ಸಂಗೀತವಾದ್ಯಾದಿ ಜನಿತವಾದಂಥ ಪ್ರಮೋದ ಆನಂದವನ್ನು ಪಡೀತಾರೆ ಅಂತ ಹೀಗೆ ಆ ಕಕ್ಷೆಗಳನ್ನೆಲ್ಲ ಹೇಳ್ತಾರೆ. ನೃತ್ಯವಾದಿತ್ರಗೀತೈಶ್ಚ ಅಪ್ಸರೋಭಿಃ ಸಹಸ್ರಶಃ ನೃಪುನ್ಮತ್ತೋ ವಿಮಾನಸ್ಥಃ ಪಿತೃಭಕ್ತೋ ದೃಢವ್ರತಃ ಸ್ತುವಂತಿ ದೇವಗಂಧರ್ವಾಃ ತಂ ತದಾ ರೀತಿ ಸಂಯುತಾಃ ಪಿತೃಭಕ್ಷಃ ಸಮಾವಾಸ್ಯಾಂ ಸರ್ವಾನ್ ಕಾಮಾವನಾಪ್ನೋತ್. ಸುಸ್ವರದಿಂದ ಹೇಳಿದಂತಹ ಹಾಡು, ನೃತ್ಯ ಇವುಗಳಿಂದ ಕೂಡಿದ ವಿಮಾನವನ್ನು ಪಡೀತಾನೆ. ಅಂದರೆ ತಾನು ಮಾಡುವ ಶ್ರಾದ್ದ ಕರ್ಮದಿಂದಾಗಿ ಪಿತೃದೇವತೆಗಳು ಬಂದು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಬೇಕಾದ್ರೆ ಒಳ್ಳೆಯ ರಾಗದಿಂದ ಹೇಳಿ ಹಾಡನ್ನು ಹೇಳಿ ಕರ್ಕೊಂಡು ಹೋಗ್ತಾರೆ.
ಮುಂದೆ ಕೂಡ ಆತ ಪಿತೃಭಕ್ತನಾಗ್ತಾನೆ, ದೃಢವ್ರತನಾಗ್ತಾನೆ. ದೃಢವ್ರತ ಅಂದರೆ ಹಿಡ್ಕೊಂಡಂಥ ವ್ರತವನ್ನು ಎಂದೂ ಕೈ ಬಿಡದವನಾಗ್ತಾನೆ. ಹಾಗಾಗಿ ಪ್ರೀತಿಯಿಂದ ಕೂಡಿದ ಇವನನ್ನು ದೇವಗಂಧರ್ವರು ಸ್ತೋತ್ರ ಮಾಡ್ತಾರೆ ಅಂತ ಹೇಳ್ತಾರೆ. ಅಮಾವಾಸ್ಯೆಯಲ್ಲಿ ಶ್ರಾದ್ದ ಮಾಡಿದ ಮನುಷ್ಯ ತಾನು ಪಿತೃಭಕ್ತನಾಗ್ತಾನೆ, ಎಲ್ಲ ಇಷ್ಟಾರ್ಥಗಳನ್ನು ತಾನು ಪಡಿತಾನೆ. ಪ್ರತ್ಯಕ್ಷ ಮರ್ಚಿತಾಸ್ತೇನ ಭವಂತಿ ಪಿತರಸ್ತದ ಪಿತೃದೇವ ಮುಖ ಯಸ್ಮಾತ್ ತಸ್ಮಾತ್ ಕ್ಷಕ್ಷಯಂ ವಿದುಹು. ಅಮಾವಾಸ್ಯೆಯ ಶ್ರಾದ್ದದಿಂದ ಪಿತೃಗಳನ್ನು ಪ್ರತ್ಯಕ್ಷವಾಗಿ ಪೂಜಿಸಿದಂತಾಗತ್ತೆ. ಅಂದರೆ ಯಾವ ಫಲ ಪ್ರತ್ಯಕ್ಷ ಪೂಜಿಸಿದರೆ ಆ ಫಲವನ್ನು ಅಮಾವಾಸ್ಯೆಯ ಶ್ರಾದ್ದದಿಂದ ಆಗತ್ತೆ. ಅದರಲ್ಲಿಯೂ ಕೂಡ ಪಿತೃಗಳಿಗೆ ಮಖಾ ನಕ್ಷತ್ರದ ತಿಥಿ ಬಹಳ ಇಷ್ಟವಾದದ್ದು. ಮಘಾ ತಿಥಿಯ ಪಿತೃದೇವತೆಯಿಂದ ಕೂಡಿದ್ದು ಅಕ್ಷಯವಾದ ಫಲವನ್ನು ನೀಡ್ತದೆ ಅಂತ ಜ್ಞಾನಿಗಳು ಹೇಳ್ತಾರೆ ಅಂತ ಹೇಳಿ ಮುಂದೆ ಸನತ್ಕುಮಾರರು ಮುಂದುವರಿಸಿ ಹೇಳ್ತಾರೆ. ಯಮಸ್ತು ಯಾನಿ ಶ್ರಾದ್ದಾನಿ ಪ್ರೋವಾಚ ಶಿರವಿಂದವೇ ತಾನಿ ಮೇ ಶೃಣುಕಾಮ್ಯಾನಿ ನಕ್ಷತ್ರೇಶು ಪೃಥಕ್ ಪೃಥಕ್. ಯಮರಾಜ ತಾನು ಶಶಬಿಂದು ಎನ್ನುವಂಥ ರಾಜನಿಗೆ ಯಾವ ಶ್ರಾದ್ದದ ಪ್ರಕ್ರಿಯೆಯನ್ನು ಉಪದೇಶ ಮಾಡಿದಲ್ಲ, ಅಂತಹ ಕಾಮ್ಯವಾದಂತಹ ಶ್ರಾದ್ದಗಳ ಬಗ್ಗೆ ನಿನಗೆ ಪ್ರತ್ಯೇಕವಾಗಿ ಹೇಳ್ತೇನೆ. ತಾನಿಮೇ ಶೃಣು ಕಾಮ್ಯಾನಿ ನಕ್ಷತ್ರೇಶು ಪೃಥಕ್ ಪೃಥಕು. ಹಾಗಾಗಿ ಬೇರೆ ಬೇರೆ ನಕ್ಷತ್ರದಲ್ಲಿ ಆಚರಿಸಬೇಕಾದಂಥ ಶ್ರಾದ್ದಗಳನ್ನು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾನೆ. ಶಶಬಿಂದು ರಾಜನ ಚರಿತ್ರೆ ಹೇಳುವಾಗ ಹೇಳ್ತಾರೆ, ಚಿತ್ರರಥ ಅಂತ ರಾಜ ಇದ್ದ, ಅವನಿಗೊಬ್ಬ ಮಗ ಹುಟ್ಟಿಕೊಂಡ ಶಶಬಿಂದು ಅಂತ. ಅವನಿಗೆ 1,00,000 ಮಡದಿಯರಿದ್ದರಂತೆ. ಆ 1,00,000 ಮಡದಿಯರು ಮಾತ್ರ ಅಲ್ಲ, ಒಂದೊಂದು ಮಡದಿಯಲ್ಲಿಯೂ ಕೂಡ ಅಂದರೆ 1,00,000ದಲ್ಲಿ 10 ಲಕ್ಷ ಮಕ್ಕಳಾದರಂತೆ. ಹಾಗಾದರೆ ಎಷ್ಟಾಯಿತು ಅಂತ ಆಲೋಚನೆ ಮಾಡಿ. ಆಮೇಲೆ ಒಬ್ಬೊಬ್ಬ ಮಕ್ಕಳಲ್ಲೂ ಕೂಡ 100 ಜನ ಹೆಣ್ಣು ಮಕ್ಕಳನ್ನು ಪಡಿತಾರೆ. ಆ ಪತ್ನಿಯರೆಲ್ಲ ವಿವಾಹ ಆದಾಗ ಒಬ್ಬೊಬ್ಬರು ಕೂಡ ಪತ್ನಿಯ ಹಿಂದೆ 100 ಆನೆಗಳು ಬರ್ತಾ ಇತ್ತಂತೆ. ಆ 100 ಆನೆಗಳ ಹಿಂದೆ 100 ರಥಗಳು ಬರ್ತಾಯಿತ್ತು. 100 ರಥಗಳ ಹಿಂದೆ 100 ಕುದುರೆಗಳು ಬರ್ತಾಯಿತ್ತು. ಅದರ ಹಿಂದೆ 100 ಕುದುರೆಗಳ ಹಿಂದೆ ಸುವರ್ಣಾಲಂಕೃತವಾದಂಥ 100 ಹಸುಗಳು ಇತ್ತು. ಹಸುಗಳ ಹಿಂದೆ 100 ಆಡುಗಳಿತ್ತು. ಹೀಗೆ ಲಕ್ಷ ಸ್ತ್ರೀಯರಲ್ಲಿ ಹುಟ್ಟಿದ 10,000 ಲಕ್ಷ ಮಕ್ಕಳಿಗೆ ಈ ವೈಭವದ ಒಂದು ಶ್ರಾದ್ದದ ಪ್ರಕರಣವನ್ನು ಹೇಳ್ತಾ ಇದ್ದಾರೆ. ಇದೇ ಮುಂದೆ ಶಶಬಿಂದುವಿನ ರಾಜನ ಮಗಳಾದದ್ದೇ ಇಂದುಮತಿಯಿಂದ ಮುಚುಕುಂದ ಇದಾಗಿರುವಂಥದ್ದು ಮಾಂಧಾತ ಚಕ್ರವರ್ತಿಯನ್ನು ವಿವಾಹ ಆಗುವಂಥದ್ದು ಅಂತ ಕೊಡ್ತಾರೆ. ಇಂದುಮತಿಯನ್ನು ಮಾಂಧಾತ ಚಕ್ರವರ್ತಿ ವಿವಾಹ ಆಗ್ತಾನೆ. ಶ್ರಾದ್ದಯ್ಯ ಕೃತ್ತಿಕಾಯೋಗೇ ಕುರ್ವೀತ ಸತತನ್ನರಃ ಅಗ್ನೀನಾಧಾಯ ಸಾಪತ್ಯೋ ಯಜೀತ ವಿಭಗತಜ್ವರ ಅಪತ್ಯಕಾಮೋ ರೋಹಿಣ್ಯಾಂ ಸೌಮ್ಯೇನು ಓಜಸ್ವಿತಾಂ ವ್ರಜೇತ್. ಕೃತ್ತಿಕಾ ನಕ್ಷತ್ರಕ್ಕೆ ಸಂಬಂಧವಿದ್ದಾಗ ಯಾರು ಶ್ರಾದ್ದವನ್ನು ಮಾಡ್ತಾರೋ, ಅಂದರೆ ಕೃತ್ತಿಕಾದಲ್ಲಿ ಇಷ್ಟರವರೆಗೆ ವಾರದ್ದು ಇದು 15 ದಿನದ್ದು ಹೇಳಿದರು. ಈಗ ನಕ್ಷತ್ರಗಳಿಗೆ ಹೇಳ್ತಾರೆ. ಯಾರು ಅಂತ ಕೃತ್ತಿಕಾ ನಕ್ಷತ್ರದಲ್ಲಿ ಶ್ರಾದ್ದ ಮಾಡ್ತಾರೋ ಅವನು ಅಗ್ನ್ಯಾಧಾನ ಕರ್ಮವನ್ನು ಮಾಡಿದ ಅಥವಾ ಅದರದ್ದು ದೃಢವಾದ ವ್ರತವನ್ನು ಧಾರಣೆ ಮಾಡಿದ ಯಾವ ಫಲ ಉಂಟು ಅದನ್ನು ಪಡಿತಾನೆ. ಆಮೇಲೆ ಮಕ್ಕಳನ್ನು ಬಯಸುವವನು ಅಂತಾದರೆ ರೋಹಿಣಿ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಬೇಕು. ಮೃಗಶಿರ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ತೇಜಸ್ವಿಯಾದ ಮಕ್ಕಳು ಹುಟ್ಟುತ್ತಾರೆ. ಒಂದೊಂದು ತಿಥಿಗೆ ಒಂದೊಂದು ವಾರಕ್ಕೆ ಅಷ್ಟೆಲ್ಲ ಮಹತ್ವ, ನಕ್ಷತ್ರಗಳಿಗೆ ಅಷ್ಟು ಮಹತ್ವ ಇದೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಶೂರಕರ್ಮಾಣಿ ಭಾಗಿ ಸ್ಯಾದ್ ಆರ್ದ್ರಾಯಾನ್ ಶ್ರಾದ್ದಮಾರುಚರನ್ ಕ್ಷೇತ್ರಪುತ್ರೇಶು ಭಾಗಿ ಸ್ಯಾತ್ ಕಥಂ ಕುರ್ಬಾನ್ ಮನೋಮತೌ. ಇನ್ನು ಆರ್ದ್ರಾ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಕಠಿಣವಾದ ಕೆಲಸವನ್ನು ಮಾಡಬಲ್ಲ. ತನ್ನ ಎಷ್ಟು ಸಾಮರ್ಥ್ಯ ಉಂಟು ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಸಾಮರ್ಥ್ಯ ಬರುತ್ತೆ ಅವನಿಗೆ. ಪುನರ್ವಸು ನಕ್ಷತ್ರದಿಂದಾಗಿ ಒಳ್ಳೆಯ ಸಂತಾನವನ್ನು ಪಡಿತಾನೆ. ಅದಕ್ಕೆ ಹೇಳ್ತಾರೆ ಕ್ಷೇತ್ರ ಪುತ್ರ ಕಾಮನೆ ಉಳ್ಳವನು. ಯಾವ ಕ್ಷೇತ್ರದಲ್ಲಿ ಹುಟ್ಟಿದ್ದೇನೆ ಅವುಗಳಿಗೆ ಗೌರವ ಕೊಡುವಂಥ ಹೀಗೆ ಪುತ್ರ ಕಾಮನೆಯನ್ನು ಉಳ್ಳವಂತಹ ಫಲವನ್ನು ಆತ ಪಡಿತಾನೆ. ಪುಷ್ಟಿಕಾಮಃ ಪುನಃಷ್ಠೇ ಶ್ರಾದ್ಧಿಂ ಕುರ್ವೀತ ಮಾನವ ಅಶ್ಲೇಷಾಸ್ತ ಪುನರ್ದತ್ವ ವೀರಾನ್ ಪುತ್ರಾನ್ ಅವಾಪ್ನುಯಾತ್. ಇನ್ನು ಪುಷ್ಟಿಕಾಮ ಮಾಡುವ ಕೆಲಸ ಎಲ್ಲದಕ್ಕೂ ಬಲ ಬರಬೇಕು ಅಂತ ಎಣಿಸಿಕೊಳ್ಳುವವನು. ಅವನು ಪುಷ್ಯ ನಕ್ಷತ್ರದಲ್ಲಿ ಮಾಡಬೇಕು. ಪುಷ್ಣಾತೀತಿ ಪುಷ್ಯ. ಹಾಗಾಗಿ ಪುಷ್ಯ ನಕ್ಷತ್ರದಲ್ಲಿ ಮಾಡಿದರೆ ಆ ಕೆಲಸಕ್ಕೆ ಪುಷ್ಟಿ ಬರ್ತದೆ ಅಂತ ಅರ್ಥ. ಆಶ್ಲೇಷ ನಕ್ಷತ್ರದಲ್ಲಿ ಮಾಡಿದರೆ ಅಲ್ಲಿ ಪಿತೃಗಳನ್ನು ಆರಾಧನೆ ಮಾಡಿದಂಥ ಫಲವನ್ನು ಆತ ಪಡಿತಾನೆ. ಶ್ರೇಷ್ಠೋ ಭವತಿ ಬಂಧೂನಾಂ ಮಖಾಸು ಶ್ರಾದ್ದಮಾಚರನ್ ಫಲ್ಗುನೀಷು ಪುನಃ ಕೃತ್ವ ಸೌಭಾಗ್ಯಂ ಲಭತೆ ನರಃ. ಮಖಾ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿತು ಅಂತಾದರೆ ಬಂಧುಗಳಿಗೆಲ್ಲ ಈತ ಶ್ರೇಷ್ಠನಾಗಿ ಬಿಡ್ತಾನೆ, ಸಾಮಾನ್ಯಕ್ಕಿಂತ ಮಿಗಿಲಾಗಿ ಮಿಳಿತಾನೆ. ಅರ್ಥಾತ್ ಪುಬ್ಬ ನಕ್ಷತ್ರದಲ್ಲಿ ಆಚರಿಸುವವರು ಪಿತೃಗಳನ್ನು ಆಚರಿಸಿ ಸೌಭಾಗ್ಯ ದೇವತೆಯನ್ನು ಆಚರಿಸ್ತಾರೆ. ಪ್ರಧಾನಶೀಲ ಸಾಪತ್ಯಂ ಉತ್ತರಾಸು ಕರೋತಿ ಯಃ
ಸಂಸತ್ಸು ಮಖ್ಯೋ ಭವತಿ ಹಸ್ತೆ ಯಸ್ತರ್ಪಯೇತ್ ಪಿತೃ. ಉತ್ತರ ನಕ್ಷತ್ರದಲ್ಲಿ ಶ್ರಾದ್ದವನ್ನು ಮಾಡಿದರೆ ಶ್ರೇಷ್ಠವಾದಂತಹ ದಾನ ಮಾಡುವ ಶೀಲ ಸ್ವಭಾವವುಳ್ಳವರಾಗ್ತಾರೆ. ಇನ್ನು ಅದರಿಂದಾಗಿ ಏನಾಗುತ್ತೆ, ಪ್ರಜಾವೃದ್ಧಿಯಾಗತ್ತೆ. ಹಸ್ತ ನಕ್ಷತ್ರದಲ್ಲಿ ಮಾಡಿದರೆ ಆಗ ಸಭೆಗಳಲ್ಲಿ ಮುಖ್ಯಸ್ಥನಾಗಿ ಬಿಡ್ತಾನೆ. ಚಿತ್ರಾಯಾನ್ ಕುರುಟೇಯಸ್ತು ಪುತ್ರಾನ್ ರೂಪವತಾನ್ ಲಭೇತ ಸ್ಯಾತೌ ಯೋ ದ್ವಿಜಃ ಕುರ್ಯಾತ್ ವಾಣಿಜ್ಯೇನ ಜಿಜೀವಿಷು. ಚಿತ್ರ ನಕ್ಷತ್ರದಲ್ಲಿ ಶ್ರಾದ್ದಾಚರಿಸಿದ್ದು ತಿಳಿದರೆ ಚಿತ್ರ ಬಹಳ ಸುಂದರವಾಗಿರ್ತಾರೆ ಅಂತ ಹೇಳ್ತಾರೆ. ಮಕ್ಕಳ ಸುಂದರವೂ ಇರ್ತದೆ, ಮಕ್ಕಳನ್ನು ಪಡೀತಾರೆ. ಸ್ವಾತಿ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ವ್ಯಾಪಾರಂ ಅಂದರೆ ವ್ಯಾಪಾರದಲ್ಲಿ ಲಾಭವನ್ನು ಹೊಂದುತ್ತಾನೆ. ಅದಕ್ಕೋಸ್ಕರವೇ ಕುರಿಯಾದ ವಾಣಿಜ್ಯೇನ ಜಿಜೀವಿಷು, ಅದರಲ್ಲೇ ಬದುಕುವವನು ಅಂತ ಅರ್ಥ. ಪುತ್ರಾರ್ಥಂತ ವಿಶಾಖಾಸು ಶ್ರಾದ್ದಮೀಹೇತ ಮಾನವ ಅನುರಾಧ ಸೌರ್ಬಾಣೋ ನರಕಚಕ್ರಂ ಪ್ರವರ್ತಯೇತ್. ಪುತ್ರಾಕಾಂಕ್ಷಿ ಅಂತಾದರೆ, ಸಂತಾನ ಆಗಬೇಕು ಅಂತಾದರೆ ವಿಶಾಖ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಬೇಕು. ಅನುರಾಧ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ರಾಷ್ಟ್ರವನ್ನು ಆತ ಆಳ್ತಾನೆ. ಆಧಿಪತ್ಯಂ ಲಭೇಚ್ಛರಾಧಂ ಜ್ಯೇಷ್ಠಾಯಂ ಕೃತೇಹ್ಯ ಮೂಲೇನ ಆರೋಗ್ಯಮಾಭ ಸ್ಯಾತ್ ಆಷಾಢ ದಿವೌಪಜತಃ. ಜ್ಯೇಷ್ಠ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿತು ಕೇಳಿದರೆ ಉತ್ತಮ ಆಧಿಪತ್ಯವನ್ನು ಹೊಂದುತ್ತಾನೆ. ಮೂಲಾನಕ್ಷತ್ರದಲ್ಲಿ ಮಾಡಿದರೆ ಆರೋಗ್ಯವಂತನಾಗ್ತಾನೆ. ಪೂರ್ವಾಷಾಢ ನಕ್ಷತ್ರದಲ್ಲಿ ಮಾಡಿದರೆ ಮಹಕೀರ್ತಿವಂತನಾಗ್ತಾನೆ. ಉತ್ತರಾಶ್ವಾಢ ಸುಲಭತೆ ಶುಭಮುತ್ತಮಂ ಶ್ರವಣೇತು ಲೋಕೇಯ ಪ್ರಾಪ್ನುಯಾತ್ ಪರಮಾಂಗತಿಂ. ಉತ್ತರಾಷಾಢ ನಕ್ಷತ್ರದಲ್ಲಿ ತಾನು ಶ್ರಾದ್ದ ಮಾಡಿದರೆ ಉತ್ತಮವಾದ ಶುಭವಾದಂತಹ ಗತಿಯನ್ನು ತಾನು ಪಡಿತಾನೆ. ಶ್ರವಣ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಯಾವುದೇ ವಸ್ತುಗಳಿರಲಿ ಅದನ್ನು ಶ್ರೇಷ್ಠವಾದ ದಾನಕ್ಕೆ ಸಮಾನವಾಗಿ ಬಿಡುತ್ತೆ. ರಾಜ್ಯಭೋಗಾನ್ ಧನಿಷ್ಠಾಸು ಪ್ರಾಪ್ನುಯಾತ್ ವಿಪುಲಂ ಧನಂ ಶ್ರಾದ್ದಂ ಸ್ವಭಜಿತಾ ಕುರ್ವನ್ ವೇದಾನ್ ಸಾಂಗಾನ್ ಅವಾಪ್ನುಯಾತ್. ಇನ್ನು ಧನಿಷ್ಠ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ರಾಜ್ಯವನ್ನು ಜೊತೆಗೆ ವಿಪುಲವಾದ ಸಂಪತ್ತನ್ನು ಪಡಿತಾನೆ. ಅಭಿಜಿತ್ ಮುಹೂರ್ತದಲ್ಲಿ ಶ್ರಾದ್ದ ಮಾಡಿದರೆ ಸಮಸ್ತ ಅಂಗಸಹಿತವಾದಂತಹ ಷಡಂಗಗಳು ವೇದಕ್ಕೆ, ಅವುಗಳೆಲ್ಲವನ್ನು ಅಧ್ಯಯನ ಮಾಡಿದ ಫಲವನ್ನು ಆತ ಪಡಿತಾನೆ. ನಕ್ಷತ್ರೇ ವಾರುಣೇ ಕುರ್ವನ್ ವಿಷಕ್ಸಿದ್ಧಿಮವಾಪ್ನುಯಾತ್ ಪೂರ್ವೇ ಪ್ರೋಷ್ಠಪದೇ ಕುರ್ವನ್ ವಿಂದೇದ್ ವೈ ಜೀವಿತಂ ಬಹು. ವರುಣ ಸಂಬಂಧಿಯಾದಂತಹ ನಕ್ಷತ್ರ ಅದು ಯಾವುದು? ಶತಭಿಷ ನಕ್ಷತ್ರ. ಆ ಶತಭಿಷ ನಕ್ಷತ್ರದಲ್ಲಿ ಯಾರಾದರೂ ಶ್ರಾದ್ದ ಮಾಡಿದರೆ ವೈದ್ಯರಿಗೆ ಯೋಗ್ಯವಾದ ಸಿದ್ಧಿಯನ್ನು ಪಡಿತಾರೆ. ಅಂದರೆ ಔಷಧ ಗುಣ ಎನ್ನುವಂಥದ್ದು ಅವರ ಕೈಗೆ ಬರ್ತದೆ. ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಶ್ರಾದ್ದವನ್ನು ಮಾಡಿದರೆ ಅರ್ಥಾತ್ ದೀರ್ಘಾಯುಷ್ಯವಾದ ಬದುಕನ್ನು ತಾನು ಪಡಿತಾನೆ. ಉತ್ತರಾಸ ಪುನಃಕುರಿವಾನ್ ಬೇಗ ಸಹಸ್ರಶಃ ರೇವತ್ಯಾಂ ಕೃತೆ ಸ್ವರೂಪ್ಯಂ ಬಹುಲಭೇನ್ನರಃ. ಉತ್ತರಾಭಾದ್ರ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ 1000 ಗೋವುಗಳ ಒಡೆಯನಾಗ್ತಾನೆ. ಅವನ ಬಳಿ 1000 ಗೋವುಗಳು ಇರ್ತದೆ. ನಕ್ಷತ್ರದಲ್ಲಿ ರೇವತಿ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಬೆಳ್ಳಿಯ ಅನ್ನ ವಸ್ತ್ರಾದಿಗಳನ್ನೆಲ್ಲ ತಾನು ಸಂಪಾದನೆ ಮಾಡ್ತಾನೆ. ಅಶ್ವಿನ್ಯಾಂತು ಹಯ ಶ್ರೇಷ್ಠಾನ್ ನ್ಯಾಯುರ್ಮರಾಯಿತಂ ಇಮಂ ಶ್ರಾದ್ದವಿಧಿಂ ಕುರ್ವನ್ ಶಶಬಿಂದುರ್ಮಹೀಮಿಮಾಂ ಅಕ್ಲೇಶಾನ್ ಅಲಭತ್ ಕೃಷ್ಣ ಕೃತ್ಸ್ರಾಂ ಲಬ್ಧಾಂಚ ಪ್ರಶಸಾಸಃ. ಇನ್ನು ಅಶ್ವಿನಿ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ, ಅಶ್ವ ಅಂದರೆ ಕುದುರೆ, ಅಶ್ವಿನಿ ಅಂದರೆ ಭರಣಿ, ಇದು ಶ್ರೇಷ್ಠವಾದ ಕುದುರೆಗಳನ್ನು ಪಡಿತಾನೆ. ಭರಣಿಯಲ್ಲಿ ಮಾಡಿದರೆ ಆಯುಷ್ಯ ವೃದ್ಧಿ ಆಗುತ್ತೆ. ಯಾಕೆ? ಭರಣಿಗೆ ಯಮದೇವತೆ, ಹಾಗಾಗಿ ಆಯುಷ್ಯ ಕೊಡ್ತಾನೆ. ಆಮೇಲೆ ಶ್ರಾದ್ದ ವಿಧಿಯನ್ನು ಯಾರು ಹೇಳಿದ್ದು ಕೇಳಿದರೆ, ಇಮಂ ಶ್ರಾದ್ದ ವಿಧಿಂ ಕುರ್ವನ್ ಶಶಬಿಂದುರ್ ಮಹಿಮಿಮಂ ಅಕ್ಲೇಣಾನ್ ಅಲಭತ್ ಕೃತ್ಸ್ರಾಂ ಲಬ್ಧಾಚ ಪ್ರಶಸಾಸಃ. ಇವನು ಯಮ ತಾನು ಶಶಬಿಂದು ರಾಜನಿಗೆ ಉಪದೇಶ ಕೊಟ್ಟದ್ದು. ಹಾಗಾಗಿ ಇವನ ಮಹಿಮೆಯಿಂದಲೇ ಸಮಸ್ತ ಭೂಮಿಯು ಕೂಡ ಜಯಶಾಲಿಯಾಗಿ ನಮಗೆ ಬರ್ತಾ ಉಂಟು. ಶಶಬಿಂದು ರಾಜನ ಕಥೆಯನ್ನು ಹೇಳಿತು. ಲಕ್ಷ ಕೋಟಿ ಪತ್ನಿಯರಲ್ಲಿ ಕೋಟಿ ಕೋಟಿ ಮಕ್ಕಳನ್ನು ಪಡೆದವಳು ಈಕೆ ಅಂತ. ಹಾಗಾಗಿ ಬಹಳ ಸಂಪತ್ತಿ ಇರ್ತದೆ, ಬಹಳ ಪುಣ್ಯ ಕೂಡ ಅವಳ ಹತ್ರ ಇರ್ತದೆ ಅಂತ ಉಲ್ಲೇಖ ಮಾಡ್ತಾನೆ. ಆಗ ಸನತ್ಕುಮಾರರು ಪ್ರಶ್ನೆ ಮಾಡ್ತಾರೆ, ರಜತಂ ರಜತಾಸಕ್ತಂ ವಾ ಪಿತೃಣಾಂ ಪಾತ್ರಮುಚ್ಯತೆ ರಜತಸ್ಯ ಕಥಾಂ ಮಾಪಿ ಪಿತೃಣಾಂ ದಾನಮುಚ್ಯತೆ. ಪಿತೃಗಳಿಗೆ ರಜತ ಅಂದರೆ ಬೆಳ್ಳಿ ಅಥವಾ ಬೆಳ್ಳಿ ತಟ್ಟೆ ಅಥವಾ ಬೆಳ್ಳಿಯಿಂದ ಲೇಪಿತವಾದ ಪಾತ್ರೆಗಳ ಉಪಯೋಗ ಇದೆಲ್ಲ ಮಾಡಿತು ಬಿಡಿದರೆ ಬಹಳ ಇಷ್ಟ ಅಂತ ಬಂತು. ಹೀಗೆ ಹೇಳ್ತಾರೆ, ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಯೋಗ್ಯವಾದ ದಾನವನ್ನು ಕೊಟ್ಟರೆ, ಬೆಳ್ಳಿ ವಸ್ತುಗಳನ್ನೆಲ್ಲ ದಾನ ಕೊಟ್ಟರೆ ಏನು ಅಂತ ಕೊಡ್ತಾರೆ. ಆಗ ಹೇಳ್ತಾರೆ, ದರ್ಶನಂ ತಸ್ಯ ದಾನಂಚ ಕೀರ್ತನಂಚ ಮಹತ್ಫಲಂ ಅನಂತ್ಯಕ್ಷಯಂ ಸ್ವರ್ಗ್ಯಂ
ರಾಜತಂ ದಾನ ಮುಚ್ಚತೆ. ಪಿತೃಗಳನ್ನು ಉದ್ದೇಶ ಮಾಡಿ ಬೆಳ್ಳಿಯ ಪಾತ್ರೆಗಳನ್ನು ದಾನ ಕೊಟ್ಟರೆ ಆಗ ಅಲ್ಲಿರುವಂತಹ ದೋಷಗಳು ಹೀಗೆಲ್ಲ ಕಮೆಂಟ್ ಮಾಡಿದವರಿಗೆ ಹೋಗುತ್ತೆ. ಯಾರಿಗೆ ಕೇಳಿದರೆ ದಾನದ ಬಗ್ಗೆ ಮಾತನಾಡುವವರಿಗೆ, ಅಯ್ಯೋ ಅದು ಹಾಗಾಯಿತು ಹೀಗಾಯಿತು ಅಂತೇಳಿ. ಇನ್ನೊಂದು ಮಹತ್ ಫಲ ಉಂಟು ಅದಕ್ಕೆ. ಅವತ್ತು ಸ್ವಲ್ಪ ಕೊಟ್ಟರು ಕೂಡ ಪಿತೃಗಳಿಗೋಸ್ಕರ ಅಂತ ಕೊಟ್ಟದ್ದರಿಂದ ಮಹಾಫಲವನ್ನು ಅನುಗ್ರಹವಂತಾರೆ. ಪಿತೃಣಾಂತೇನ ದಾನೇನ ಸತ್ಪುತ್ರ ತಾರಯಂತ್ಯುತ ಪಠ್ಯತೆ ನಿಯತಂ ಶ್ರಾದ್ಧೆ ನಿಯತೀರ್ ಬ್ರಹ್ಮವಾದಿಭಿ. ಪಿತೃಗಳನ್ನು ಉದ್ದೇಶಿಸಿ ಬೆಳ್ಳಿಯ ವಸ್ತುಗಳನ್ನು ದಾನ ಮಾಡಲಿಕ್ಕೆ ಹೇಳಿದರು. ಹಾಗಾದ್ರಿಂದ ಬೆಳ್ಳಿಯ ವಸ್ತುವನ್ನು ಕೊಟ್ಟರೆ ಏನು ಲಾಭ ಅಂತ ಕೇಳಿದರೆ ನರಕಾದ್ಯನರ್ಥಗಳನ್ನು ಅದು ನೋಡುವುದಿಲ್ಲ, ಅವನನ್ನು ಉದ್ಧಾರ ಮಾಡ್ತಾರೆ. ಬ್ರಹ್ಮವಾದಿಗಳಂತೂ ನಿಯಮೇನ ಶ್ರಾದ್ದದಲ್ಲಿ ಬೆಳ್ಳಿಯ ಬಗ್ಗೆ ಹೀಗೆ ನಡೆದುಕೊಳ್ಳುತ್ತಾರೆ. ರಾಜತೀ ಸ್ವಧಾ ದುಗ್ಧ ಪಾತ್ರೆ ಪಿತೃಭಿಸ್ಸಹ ಅಕ್ಷಯಾರ್ಥ ಮಹಿ ಯಸ್ಮಾತ್ ತಸ್ಮಿನ್ ದತ್ತಮಥಾಕ್ಷಯಂ. ಭೂಮಿ ಹಿಂದೆ ಏನು ಮಾಡ್ತಾರೆ ಕೇಳಿದರೆ ಪಿತೃಗಳು ಭೂಮಿಯ ವೇಷವನ್ನು ಧಾರಣೆ ಮಾಡ್ತಾರೆ, ಗೋವಿನ ವೇಷವನ್ನು ಧಾರಣೆ ಮಾಡ್ತಾರೆ, ಬೆಳ್ಳಿಯ ಪಾತ್ರದಲ್ಲಿ ಧಾರಣೆ ಮಾಡ್ತಾರೆ. ಹೀಗೆ ಬೆಳ್ಳಿ ಪಾತ್ರೆಯಲ್ಲಿ ಇರುವಾಗ ಸ್ವಧಾಂತ ಮಂತ್ರದ ಮೂಲಕ ಮೋಹನವನ್ನು ಮಾಡಿದವನು ಪಿತೃಗಳನ್ನು ಉದ್ದೇಶಿಸಿ ರಜತ ದಾನವನ್ನು ಮಾಡುವುದರಿಂದ ಅಕ್ಷಯವಾದ ಫಲ ಬರ್ತದೆ ಅಂತ ಫಲವನ್ನು ಕೊಡ್ತಾ ಇದೆ. ಕೃಷ್ಣಾಜಿನ ಸಾಹಿತ್ಯಂ ದರ್ಶನಂ ದಾನಂ ಬ್ರಹ್ಮಚರ್ಯಸ್ಯಂ ಪಿತರಂ ಪುತ್ರಾಂಚ ತಾರೆಯೇ. ಶಾಸ್ತ್ರ ಕರ್ಮದಲ್ಲಿ ಕೃಷ್ಣಾಜಿನವನ್ನು ಉಪಯೋಗ ಮಾಡಬೇಕು ಹೇಳ್ತಾರೆ. ಕೃಷ್ಣಾಜಿನವನ್ನು ಕೂತ್ಕೊಳ್ಳಿಕ್ಕೆ ಅಥವಾ ಹೊತ್ತುಕೊಳ್ಳಿಕ್ಕೆ ತರ್ಪಣ ಕೊಡುವ ಎಲ್ಲ ವಿಷಯದಲ್ಲಿಯೂ ಕೂಡ ಕೃಷ್ಣಾಜಿನದ ಸಾನ್ನಿಧ್ಯ ಇತ್ತು ಅಂತಾದರೆ ಅವರ ದರ್ಶನ, ಅವರ ದಾನ ಅದೇ ನಮ್ಮ ರಕ್ಷಣೆ ಅಂತ ಕೊಡ್ತಾ ಇದ್ದಾರೆ. ಕಾಂಜನಂ ರಾಜತಂ ಪಾತ್ರಂ ದೌಹಿತ್ರ ಕುತಪಸ್ಥಿಲಾ ಭಕ್ತಂಜ ಪಾವನೀಯಾನಿ ತ್ರಿಖಂಡಿ ಯೋಗಿನಸ್ತತ. ಈ ಅರ್ಧ ಶ್ಲೋಕ ಎಲ್ಲ ಕಡೆ ಹೇಳ್ತಾರೆ ದ್ರೌಹಿತ್ರ ಕುತಪಸ್ಥಿಲ ಅಂತ. ಹಾಗಾದ್ರೆ ಏನು? ಶಾದ್ದಾನಿ ತೀನಿ ಹಸ್ತಾನಿ ಅಂತೆಲ್ಲ ಹೇಳುವಂಥದ್ದು ಇರ್ತದೆ. ಬಂಗಾರದ ಪಾತ್ರೆ, ಬೆಳ್ಳಿಯ ಪಾತ್ರೆ, ಮಗಳ ಮಗ, ಕುತುಕ ಕಾಲ, ಎಳ್ಳು, ಇನ್ನು ಆಡು, ಆಮೇಲೆ ಸನ್ಯಾಸಿ, ಇಷ್ಟು ಶ್ರಾದ್ದ ಕಾಲದಲ್ಲಿ ಅತ್ಯಂತ ಪವಿತ್ರರಾದವರು ಅಂತ ಕೊಡ್ತಾರೆ. ಹಾಗಾಗಿ ಶ್ರಾದ್ದಾದಿಗಳನ್ನು ಮಾಡುವಾಗ ಎಲ್ಲಿಯೂ ಬರುವುದಿಲ್ಲ ಅಂತ ಹೇಳುವಾಗಿಲ್ಲ. ಶ್ರಾದ್ದ ಕರ್ಮಣ್ಯಯಂ ಶೇಷೋ ವಿಧಿ ಬ್ರಹ್ಮಂತರಾದ್ರ ಆಯುಷ್ಪುಷ್ಟಿಂ ಧೃತಿಂ ಕೀರ್ತಿಂ ಪ್ರಜಾಂ ಸಂಸ್ಕೃತಿವರ್ಧನಂ. ಶ್ರಾದ್ದ ಕರ್ಮವನ್ನು ಯಾರು ಸನಾತನವಾಗಿ ಮಾಡ್ತಾ ಬಂದಿದ್ದಾರೆ ಅಂದರೆ ವಿಧಿವತ್ತಾಗಿ ಪ್ರಮಾಣಬದ್ಧವಾಗಿ ಮಾಡ್ತಾ ಬರ್ತಾರೆ, ಅವರಿಗೆ ಆಯುಷ್ಯ, ಪುಷ್ಟಿ, ಧೈರ್ಯ, ಕೀರ್ತಿ, ಪ್ರಜೆಗಳ ಲಾಭ, ಸಂತಾನ ಲಾಭ, ಸಂತಾನ ಅಭಿವೃದ್ಧಿ, ಇದೆಲ್ಲ ಫಲಗಳು ನಡೆಯುತ್ತೆ. ದಿಶಿ ದಕ್ಷಿಣ ಪೂರ್ವಸ್ಯಾಂ ವೇದಿಕಾಂ ನಿವೇಶಯೇ ಸರ್ವತೋ ಅರಸ್ತಿ ಮಾತಂತೋ ಚತುರಸ್ತ್ರಂ ಸಸಂವೃತಂ. ಇನ್ನು ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ಮಧ್ಯಭಾಗ, ಅದನ್ನು ಆಗ್ನೇಯ ಭಾಗ ಅಂತ ಕರೀತಾರೆ. ಅಲ್ಲಿ ಪಿತೃಗಳನ್ನು ಆರಾಧಿಸಲಿಕ್ಕೋಸ್ಕರ ವೇದಿಕೆಗಳನ್ನು ನಿರ್ಮಾಣ ಮಾಡಬಹುದು. ಆ ವೇದಿಕೆಗಳ 4 ಮೂಲೆಯಲ್ಲಿ ಕೂಡ ಅರತ್ನಿ ಪ್ರಮಾಣದಿಂದ ಕಲ್ಲನ್ನು ಇಡಬೇಕು ಅಂತ ಕೊಡ್ತಾರೆ. ವಕ್ಷ್ಯಾಮಿ ವಿಧಿವತ್ ಸ್ಥಾನಂ ಪಿತೃಣಾಂ ಅನುಶಾಸಿತಂ ಧನಮಾರೋಗ್ಯಮಾಯುಷ್ಯಂ ಬಲವರ್ಣ ವಿವರ್ಧನಂ. ಇನ್ನು ಪಿತೃಗಳ ಕರ್ಮದಲ್ಲಿ ಪಿತೃಗಳಿಗೆ ಹೇಗೆ ಸ್ಥಾನ ಉಂಟು ಹಾಗೆ ವಿಶ್ವೇದೇವರಿಗೂ ಕೂಡ ಅಷ್ಟೇ ಮುಖ್ಯವಾದ ಸ್ಥಾನ ಉಂಟು. ಅಂತಹ ಸ್ಥಾನದಲ್ಲಿಟ್ಟು ಆರಾಧನೆ ಮಾಡಿದ ಕೇಳಿದರೆ ಪಿತೃಗಳು ನಮಗೆ ಧನ, ಆಯುಷ್ಯ, ಆರೋಗ್ಯ, ಬಲ ಮತ್ತು ಪಿತೃಗಳ ಕರ್ಮದಲ್ಲಿ ಬದಿಸಲ್ಪಟ್ಟಂತಹ ಸ್ಥಾನ ವಿಶೇಷ ಉಂಟಲ್ಲ, ಅದನ್ನು ವಿಧಿವತ್ತವಾಗಿ ಪ್ರತಿಪಾದಿಸ್ತಾರೆ. ಅಂತಹ ಸ್ಥಾನ ಧನ, ಆಯುಷ್ಯ, ಆರೋಗ್ಯ, ಬಲ, ದೇಹದ ಕಾಂತಿಯನ್ನು ಇನ್ನಷ್ಟು ಅತಿಶಯವಾಗಿ ವೃದ್ಧಿ ಮಾಡ್ತದೆ. ತತ್ರ ಕರ್ತಾಸ್ತ್ರಯ ಕಾರ್ಯೋ ತ್ರಯೋ ದಂಡಾಶ್ಚ ಖಾತಿರಾ ಅರತ್ನಿ ಮಾತ್ರಾಸ್ತೆ ಕಾರ್ಯ ರಾಜತೇನ ವಿಭೂಷಿತಾ. ಇನ್ನು ಎಂತಹ ವೇದಿಕೆಯಲ್ಲಿ ಅವುಗಳನ್ನು ಇದು ಮಾಡಬೇಕು ಅಂತ ಕೊಡ್ತಾರೆ ಅಂದರೆ ಖಾದಿರ ಅಂದರೆ ಮೃಗಶಿರಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಯಜ್ಞ ವೃಕ್ಷ ಅಂತ ಕೊಡ್ತಾರೆ. ಕಗ್ಗಲಿ ಮರ ಅಂತ ಕರೀತಾರೆ. ಅಂಥದ್ರಿಂದ ವೇದಿಕೆ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ. ವೇದಿಕೆಯಲ್ಲಿ ಅರತ್ನಿ ಪ್ರಮಾಣ 3 ಹೊಂಡವನ್ನು ಮಾಡಬೇಕು. ಅವುಗಳಲ್ಲಿ ಇಂಥದ್ದನ್ನು ಬೆಳ್ಳಿನಿಂದ ಶೃಂಗರಿಸಿದ 3 ಖದಿರದ ತುಂಡನ್ನು ಇಡಬೇಕು. ತೇಪಿ ತತ್ರ ಯಥಾಗರ್ತಾ ಸರ್ವತಶ್ಚತುರಂಗುಲಾ ಪ್ರಾಗ್ದಕ್ಷಿಣಾಯ ಕಾರ್ಯಾ ಸ್ಥಿರಾನಾಂ ಶಿಥಿರಾಸ್ತದ ಅದ್ಭಿಃ ಪವಿತ್ರಪೂತಾಭಿಃ ಪ್ಲಾವಯೇತ್ ಸತತಂ ಶಿಶಿಃ ಪಯೋಭ್ಯಾಂ ಆಜಗಮ್ಯಾಭ್ಯಾಂ ಸೋದರಂ ವಾಗ್ಭಿರೇವ ಚ. ಆ ಹೊಂಡ ಯಾಕೆ ಕೇಳಿದರೆ ಬ್ರಾಹ್ಮಣರ ಕಾಲೆಲ್ಲ ತೊಳಿಲಿಕ್ಕೆ ಇರುವಂತಹ ನೀರು ಇಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಎಷ್ಟು ಇರಬೇಕು ಹೇಳಿದರೆ 12 ಅಂಗುಲದಷ್ಟು ದೀರ್ಘವಾಗಿರಬೇಕು. ಸುತ್ತಳತೆ ಎನ್ನುವಂಥದ್ದು 4 ಅಂಗುಲದಾಗಿರಬೇಕು.
ಆಗ್ನೇಯ ದಿಕ್ಕಿಗೆ ಅಭಿಮುಖವಾಗಿ ಸ್ಥಿರವಾಗಿ ಗಟ್ಟಿಯಾಗಿ ಆ ಇದೆಲ್ಲ ಇರುವ ಹಾಗೆ ಮಾಡಿ ರಚನೆ ಮಾಡಬೇಕು ಅಂತ ಕೊಡ್ತಾರೆ. ಅದ್ಭಿಹಿ ಪವಿತ್ರಭೂತಾಭಿಹಿ ಪ್ಲಾವಯೇತ್ ಸತತಂ ಶುಚಿ ಪಯೋಭ್ಯಾಂ ಆಯಗಮ್ಯಾಭ್ಯಾಂ ಶೋಧನಂ ವಾಗ್ಭಿರೇವ. ಪವಿತ್ರವಾದಂಥ ಯಾರ ಅಜಮಾನ ಇದ್ದಾನೆ ಆತ ಪವಿತ್ರದಿಂದ ಕೂಡಿದ ಶ್ರಾದ್ದವನ್ನು ಮಾಡ್ತಾನಲ್ಲ, ಅದಕ್ಕೋಸ್ಕರ ಪವಿತ್ರವಾದ ವಸ್ತು ಬೇಕು. ಯಾವುದು ಕಡೆ ಪಯೋಭ್ಯಾಂ ಗವ್ಯಾಭ್ಯಾಂ ಅಂದರೆ ಆಡು ಮತ್ತು ದನ, ಇವುಗಳದ್ದು ಹಾಲಿನಿಂದ ಶೋಧಿಸಬೇಕು, ಅದನ್ನು ಶುದ್ಧಿಗೊಳಿಸಬೇಕು. ತರ್ಪಣಂ ಸತತಂ ಚೇತದ ತೃಪ್ತಿರ್ಭವತಿ ಶಾಶ್ವತಿ ಯಹ ಚಾಮುತ್ರ ಚ ಶ್ರೀಮಾನ್ ಸರ್ವಕಾಮ ಸಮನ್ವಿತಃ. ಇನ್ನು ನಿರಂತರ ಪಿತೃಗಳಿಗೆ ಸಂತೋಷ ಕೊಡುವ ಕೆಲಸವನ್ನು ಮಾಡಬೇಕು. ಇದರಲ್ಲಿ ಅವರು ಸಂತುಷ್ಟರಾಗಿದ್ದರೆ ಯಾರು ಆರಾಧನೆ ಮಾಡ್ತಾರೆ ಭೂಲೋಕದಲ್ಲಿ ಅವರೆಲ್ಲರೂ ಕೂಡ ಜಿತೇಂದ್ರಿಯರು ಸರ್ವಕಾಮ ಸಮೃದ್ಧಿಯನ್ನು ಪಡಿತಾರೆ. ಏವಂ ತ್ರಿಶ್ರವಣ ಸ್ನಾತಃ ಯೋ ಅರ್ಚಯತಿ ಪ್ರೇತಸ್ತದ ಮಂತ್ರೇಣ ವಿಧಿವತ್ ಸಮ್ಯಕ್ ಅಶ್ವಮೇಧ ಫಲಂ ಲಭೇತ್. ಹೀಗೆ 3 ಕ್ರಮದಲ್ಲಿ ಅಂದರೆ 3 ಕಾಲದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೀಗೆ 3 ಕಾಲದಲ್ಲಿ ಸ್ನಾನ ಮಾಡಿ ಪವಿತ್ರರಾಗಿ ವಿಧಿವತ್ತಾನಂದ ಮಂತ್ರ ಪಠನ ಪೂರ್ವಕವಾಗಿ ಪಿತೃಗಳನ್ನು ಯಾರು ಆರಾಧಿಸ್ತಾರಲ್ಲ ಅವರಿಗೆ ಅಶ್ವಮೇಧ ಯಾಗದಿಂದ ಉಂಟಾಗುವ ಫಲ ಎಷ್ಟುಂಟು ಅಷ್ಟು ಫಲವನ್ನು ಪಡಿತಾರೆ. ಒಂದು ಅಶ್ವಮೇಧ ಯಾಗ, ಆ ಕುದುರೆ ಕಟ್ಟಬೇಕು, ಅದರ ಹಿಂದೆ ಕಪ್ಪ ಕಾಣಿಕೆ ತರಬೇಕು, ಇದೆಲ್ಲ ಬಿದ್ದುಕೊಂಡ ಅಂತಹ ಪುಣ್ಯವನ್ನು ಪಡಿತಾನೆ. ತ್ರಿಸಪ್ತ ಸಂನ್ಯಾಸ್ತೆ ಯಸ್ಮಾತ್ ತ್ರೈಲೋಕ್ಯಂ ಧಾರಯೇತಿ ಹಿತೈಃ ತಸ್ಯ ಪುಷ್ಟಿಮರ್ಥ ಅಥೈಶ್ವರ್ಯಂ ಆಯುಸ್ತಂತತಿರೇವ ಚ. ಇನ್ನು ಪಿತೃಗಳಿಗೆ ತ್ರಿಸಪ್ತರು ಅಂತ ಇನ್ನೊಂದು ಹೆಸರು. ಈ ತ್ರಿಸಪ್ತರು ಎನ್ನುವವರು 3 ಲೋಕವನ್ನು ಧಾರಣೆ ಮಾಡ್ತಾರೆ. ಹಾಗಾಗಿ ಅವರ ಆರಾಧನೆ ಮಾಡಿದ ಕೇಳಿದರೆ ಪುಷ್ಟಿ, ಐಶ್ವರ್ಯ, ಪ್ರಜಾ, ಸಂತತಿ ಎಲ್ಲವೂ ಕೂಡ ಆತನಿಗೆ, ಆ ಸಾಧಕನಿಗೆ ಪಿತೃದೇವತೆಗಳು ಅನುಗ್ರಹ ಮಾಡ್ತಾರೆ. ದಿವಿಜ ಭ್ರಾಜತೆ ಲಕ್ಷ್ಮಿಯಾ ಮೋಕ್ಷಂಚ ಲಭತೆ ಕ್ರಮ ಪಾಪಹರಂ ಪಾವನೀಯಾಂ ಅಶ್ವಮೇಧ ಫಲಂ ಲಭೇತ್. ಇನ್ನು ಅಶ್ವಮೇಧ ಯಾಗ ಮಾಡಿದ ಫಲಗಳು ಏನು ಕೇಳಿದರೆ ಸ್ವರ್ಗಲೋಕದಲ್ಲಿರುವ ಸೌಖ್ಯ ಸಂಪತ್ತನ್ನು ಕ್ರಮವಾಗಿ ಮೋಕ್ಷವನ್ನು ಎಲ್ಲ ಕೊಡುವವನು ಭಗವಂತ. ಹಾಗಾಗಿ ಸಕಲ ಪಾಪವನ್ನು ಕಳೆದು ಪಾವಿತ್ರ್ಯತೆಯನ್ನು ಉಂಟು ಮಾಡುತ್ತಾನೆ. ಮಂತ್ರಂ ಯಸ್ಮಾದಹಂ ವಕ್ಷೇ ಹಿ ಅಮೃತಂ ಬ್ರಹ್ಮ ನಿರ್ಮಿತಂ ದೇವತಾಂಖ್ಯ ಪಿತೃಭ್ಯಂಚ ಮಹಾಯೋಗಿಭ್ಯೇ ವಿಚ ನಮಸ್ತುಧಾಯೇ ಸ್ವಾಹಾಯೇ ನಿತ್ಯಮೇವ ನಮೋ ನಮಃ ಆದ್ಯಾವಸಾನೇ ಶ್ರಾದ್ದಸ್ಯ ತ್ರಿರಾವರ್ತನಂ ಜಪೇತ್ ಸದಾ ಅಂತ. ಅಂದರೆ ಶ್ರಾದ್ದದಲ್ಲಿ ಬ್ರಹ್ಮನಿಂದ ಹೇಳಲ್ಪಟ್ಟ ಯಾವ ಮಂತ್ರಗಳಿದ್ದಾವೆ ಆ ಮಂತ್ರಗಳಿಂದ ಅತ್ಯಂತ ಅಮೃತವತುಲ್ಯವಾದ ಪದಾರ್ಥಗಳಾಗತ್ತೆ. ಹಾಗೆ ದೇವತಾಭ್ಯ ಅಂತ ಆಧರಿಸಿ ಆಮೇಲೆ ದೇವತೆಗಳಿಗೆ ಪಿತೃಗಳಿಗೆ ಮಹಾಯೋಗಿಗೆ ಸ್ವಾಹ ಸ್ವಧ ಮತ್ತು ಸದಾ ಹೃದಯದಲ್ಲಿ ವಾಸ ಮಾಡಬೇಕು ಎನ್ನುವಂತಹ ಈ ಚಿಂತನೆ ಇದೆಲ್ಲವನ್ನು ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಹೇಳ್ತಾರೆ ಈ ಮಂತ್ರವನ್ನು ಶ್ರಾದ್ದದ ಆರಂಭ ಮತ್ತು ಅಂತ್ಯದಲ್ಲಿ 3 ಬಾರಿಯಾದರೂ ಜಪಿಸಬೇಕು ಅಂತ ಹೇಳ್ತಾರೆ. ಯಾವುದು ಕೇಳಿದರೆ ದೇವತಾಭ್ಯ ಪಿತೃಭ್ಯಶ್ಚ ಮಹಾಯೋಗಿ ದೇವಚ ನಮಸ್ತುಧಾಯೇ ಸ್ವಾಹಾಯೈ ನಿತ್ಯಮೇವ ನಮೋ ನಮಃ ಅದ್ಯಾವಸಾನೇ ರಾಧಕ ತ್ರಿರಾವರ್ತನಂ ಜಪೇತ್ ಸದಾ. ಈ 2 ವಾಕ್ಯವನ್ನು 3 ಸಲ ಜಪ ಮಾಡಬೇಕು ಅಂತ ಕೊಡ್ತಾರೆ. ಅಶ್ವಮೇಧ ಫಲಂ ಚೇತದ್ವಿಪ್ರೈ ಸತ್ಕೃತ್ಯ ಪೂಜಿತಃ ಪಿಂಡ ನಿರ್ವಾಪಣೆ ವಾಪಿ ಜಪೇದೇವಂ ಸಮಾಹಿತಃ. ಇನ್ನು ಒಂದು ವೇಳೆ ಪಿತೃಗಳ ಆರಾಧನೆ ಮಾಡಲಿಲ್ಲ, ಏನು ಕಣ್ಣಿಗೆ ಕಾಣೋದು ತಂದೆ ತಾಯಿ ಅವರೇ ಇಲ್ಲ ಅಂದಮೇಲೆ ಇನ್ನೇನು ಅಂತ ಹೀಗೆಲ್ಲ ಹೇಳಿ ನನ್ನೆಲ್ಲ ಬುದ್ಧಾಟಿಕ್ಕೆ ಹೋದ ಅಂತ ಆದರೆ ಅವನಿಗೆ ಮನಸ್ಸಿನಿಂದ ಅವನಿಗೆ ನಾವು ಜಪ ಮಾಡಿ ಹೇಳಬೇಕು. ಪಿತರಃ ಕ್ಷಿಪ್ರಮಾಯಾತಿ ರಾಕ್ಷಸ ಪ್ರಾದ್ರವಂದಿಜ ಪಿತ್ರೋಯಂ ತ್ರಿಷು ಲೋಕೇಶು ಮಂತ್ರೋಯಂ ತಾರಯತ್ಯುತ ಪಠ್ಯಮಾನಸ್ತದಾ ಶ್ರಾದ್ದೈಃ ನಿಯತೈರ್ಬ್ರಹ್ಮವಾದಿಭಿಃ ಆಜ್ಯಕಾಮೋ ಜಪೇದೇವಂ ಸದಾ ಮಂತ್ರಮದೇಂದ್ರದಃ. ಈ ಮಂತ್ರದಿಂದ ಹಿಂದೆ ಹೇಳುವ ಮಂತ್ರವನ್ನು ಬೇಗ ಬೇಗ ಹೇಳಿತು ಹೇಳಿದರೆ ಶ್ರಾದ್ದಕ್ಕೆ ಬೇಗ ಬೇಗ ಪಿತೃಗಳು ಬರ್ತಾರೆ. ಆ ಮಂತ್ರ ಹೇಳಿದ ಕೂಡಲೇ ದೇವತಾಭ್ಯ ಪಿತೃಭ್ಯಶ್ಚ ಅಂತ ಹೇಳಿದ ಕೂಡಲೇ ಇದು ನಮಗೆ ಅಂತ ಹೇಳಿ ಓಡಿಕೊಂಡು ಬರ್ತಾರೆ. ಪಿತೃಗಳಿಗೆ ಸಂಬಂಧಪಟ್ಟಂಥ 3 ಮಂತ್ರಗಳನ್ನು ಉದ್ಧಾರ ಮಾಡಿದ್ದಾರೆ. ನಿಯಮಶೀಲನಾದವನು ಬ್ರಹ್ಮವಾದಿಗಳಿಗಂತೂ ಶ್ರಾದ್ದ ಕಾಲದಲ್ಲಿ ಹೇಳುವ ಮಂತ್ರ ಅದು ಅಧಿಕ. ಹಾಗಾಗಿ ಬಹಳ ಕಷ್ಟಪಟ್ಟು ತಾನದನ್ನು ರಾಜ್ಯಕಾಮನಾದವನು ಜಿತೇಂದ್ರಿಯನಾಗಿ ಮಂತ್ರದಿಂದ ಯಾವಾಗಲೂ ಜಪಿಸಬೇಕು. ರಾಜ್ಯಕಾಮೋ ಜಪೇದೇವಂ ಸದಾ ಮಂತ್ರಂ ಅತಂದ್ರಿತ ಅಂದರೆ ನಿತ್ಯ ಜಪ ಮಾಡಬೇಕು. ಜೊತೆಗೆ ಅವನು ರಾಜ್ಯಕಾಮನಾಗಿರಬೇಕು. ನನಗೆ ಜಾಗ ಬೇಕು, ರಾಷ್ಟ್ರ ಬೇಕು, ಅಧಿಕಾರ ಬೇಕು ಅಂತ ಹೀಗೆಲ್ಲ ಇದ್ದುಕೊಂಡು ತಾನು ಮಾಡಿದ್ದಾಗ ಕೇಳಿದರೆ ಅದೆಲ್ಲವನ್ನು ತಾನಾತ ಪಡೀಲಿಕ್ಕೆ ಬರ್ತದೆ. ವೀರ್ಯ ಶೌರ್ಯಾರ್ಥ ಬುದ್ಧಿಶ್ರೀರಾಯುಃ ಕೀರ್ತಿ ವಿವರ್ಧನಂ ಪ್ರೀಯಂತೆ ಪಿತರೋ ಏನ ಜಪೇನ ನಿಯಮೇನ ಚ
ಆಮೇಲೆ ಈ ಪಿತೃದೇವತೆಗಳ ಮಂತ್ರವನ್ನು ಯಾರು ಹೇಳ್ತಾರಲ್ಲ ಅವರಿಗೆ ಶೌರ್ಯ, ಧನ ಸಂಪತ್ತಿ, ಬುದ್ಧಿ ಸಂಪತ್ತಿ, ಶಾಂತಿ, ಆಯುಷ್ಯ, ಕೀರ್ತಿ ಮೊದಲಾದವುಗಳು ಅಭಿವೃದ್ಧಿಯನ್ನು ಪಡಿಸ್ತಾರೆ ಕೊಟ್ಟು ದೇವತೆಗಳು ಅಂತ ಹೇಳ್ತಾರೆ. ಹಾಗಾಗಿ ಈ ಮಂತ್ರವನ್ನು ಜಪಿಸುವುದರಿಂದ ಪಿತೃಗಳು ಪ್ರೀತರಾಗ್ತಾರೆ, ಪಿತೃಗಳಿಂದ ನಮಿಗೂ ಕೂಡ ಅನುಗ್ರಹ ಆಗುತ್ತೆ. ಸಪ್ತರ್ಚಂ ಸಂಪ್ರವಕ್ಷ್ಯಾಮಿ ಸರ್ವಕಾಮಪ್ರದಂ ರುಭೇ ಅಮೂರ್ತಿಮನ್ ಮೂರ್ತಿಮತಾಂ ಪಿತॄಣಾಂ ದೀಪ್ತತೇಜಸಾಂ ನಮಸ್ಯಾಮಿ ಸದಾ ತೇಷಾಂ ಯೋಗಿನಾಂ ಯೋಗಚಕ್ರಾಂ ಇಂದ್ರಿಯಾದೀನಾಂ ಚ ಪಿತರೋ ದಕ್ಷ ಮಾರೀಚಯೋಸ್ತಥಾ. ಸಪ್ತರ್ಚಿ ಅಂತ ಒಂದು ಮಂತ್ರ ಉಂಟು, ಅದನ್ನು ಹೇಳುತ್ತೇನೆ. ಇದು ಸರ್ವಕಾಮನೆಗಳನ್ನು ನೀಡುವಂಥದ್ದು, ಶುಭಪ್ರದವಾಗಿದ್ದು, ಮೂರ್ತಿವಂತರು ಅಮೂರ್ತಿಮಂತರು ಯಾವುದೇ ಪಿತೃಗಳಿರಲಿ ಅವರಿಗೆಲ್ಲ ಇದರಿಂದ ಮಾಡಿತು ಕಡಿದರೆ ದಿವ್ಯವಾದಂಥ ತೇಜಸ್ಸನ್ನು ಅವರು ಪಡೀತಾರೆ. ಹಾಗಾಗಿ ಇವರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ಯೋಗ ಚಕ್ಷುಸ್ಸುಳ್ಳಂಥ ಇಂದ್ರಾದಿಗಳಿಗೆ ತಂದೆಯ ಸ್ಥಾನದಲ್ಲಿ ಇರುವವರು. ಹಾಗಾಗಿ ದಕ್ಷ, ಮರೀಚಿ ಮೊದಲಾದವರು ಎಲ್ಲರೂ ಕೂಡ ಪಿತೃಸ್ಥಾನೀಯರು, ಇವರು ಅನುಗ್ರಹ ಮಾಡ್ತಾರೆ ಅಂತ ಕೊಡ್ತಾರೆ. ಸಪ್ತರ್ಷೀನಾಂ ಪಿತಶ್ಚೈವ ತಾನ್ ನಮಸ್ಯಾಮಿ ಕಾಮದಾನ್ ಮನ್ಮಾದೀನಾಂ ಚಾಪಿ ಶತ್ರುನ್ ಸರ್ವಲೋಕ ನಮಸ್ಕೃತಂ ತಾನ್ ನಮಸ್ಕೃತ್ಯ ಸರ್ವಾನ್ ವೈ ಪಿತॄನ್ ಜಲಶೂದ್ರಯೋ ನಕ್ಷತ್ರಾಣಾಂ ಗ್ರಹಾಣಾಂ ಜಾನತಾನಮಾಗ್ನಿ ಪಿತರಶ್ಚಯೇ ದ್ಯಾವಾ ಪೃಥಿವ್ಯೋಶ್ಚ ಸದಾ ನಮಸ್ಯೇಹಂ ಕೃತಾಂಜಲಿ ದೇವರ್ಷಿಗಣಾ ಪುಣ್ಯನ್ ಇತ್ತಂ ಸರ್ವಲೋಕ ನಮಸ್ಕೃತಂ ಸಂಧಾಕೃತಂ ಸರ್ವಲೋಹಾನಾಂ ತಮಸ್ಯೇಹ ಪಿತಾಮಹಂ ಪ್ರಜಾಪತೇರ್ಗವಾಂ ಮನ್ಯೇಃ ಸೋಮಾಯ ಚ ವದ ಯಮಾಯ ಚ. ಸಪ್ತರ್ಷಿಗಳು ಅವರು ಒಂದೊಂದು ಇಷ್ಟಾರ್ಥವನ್ನು ಕೊಟ್ಟು ಪಿತೃಗಳಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ, ಪಿತೃಗಳನ್ನು ನಮಸ್ಕರಿಸ್ತಾ ಇದ್ದಾರೆ. ಮನ್ವಾದಿಗಳಿಗೂ ತಂದೆಯ ಸ್ಥಾನದಲ್ಲಿರುವವನು ಸರ್ವಲೋಕ ನಮಸ್ಕೃತನಾದಂತಹ ಎರಡನೆಯ ಮನ್ವಂತರ. ಹಾಗಾಗಿ ಮನ್ವಾದಿಗಳಿಗೂ ಕೂಡ ತಂದೆಯ ಸ್ಥಾನದಲ್ಲಿದ್ದವನು. ಜಲಾಭಿಮಾನಿಗಳು, ಸಮುದ್ರರಾಜರು ಇವರೆಲ್ಲರೂ ಕೂಡ ಪಿತೃಸ್ಥಾನದಲ್ಲಿದ್ದಾರೆ. ನಕ್ಷತ್ರಗಳಿಗೂ, ಗ್ರಹಗಳಿಗೂ, ವಾಯು, ಅಗ್ನಿ ಇವುಗಳಿಗೂ ಕೂಡ ಇವರೆಲ್ಲರೂ ಕೂಡ ತಂದೆಯ ಸ್ಥಾನದಲ್ಲಿದ್ದರೆ ಸರ್ವಲೋಕಗಳನ್ನು ಧರಿಸುವ ಪಿತಾಮಹನನ್ನು ನಮಸ್ಕರಿಸ್ತಾರೆ. ಪ್ರಜಾಪತಿ, ಗೋವು, ಧನ, ಅಗ್ನಿ, ಯೋಗಶಾಸ್ತ್ರ ಇವುಗಳೆಲ್ಲರಿಗೂ ಕೂಡ ಅಂಜಲಿಬದ್ಧನಾಗಿ ನಮಸ್ಕರಿಸಿ 7 ಲೋಕದಲ್ಲಿ ವಾಸ ಮಾಡುವ 7 ಸಂಖ್ಯೆಯ ಪಿತೃಗಣದವರಿಗೆ ನಮಸ್ಕರಿಸುತ್ತೇನೆ ಅಂತ ಹೇಳ್ತಾರೆ. ಇದು ಚತುರ್ಮುಖ ಬ್ರಹ್ಮನಿಗೆ ನಮಸ್ಕಾರ ಅಂತ ಹೇಳಿ ಅಲ್ಲಿ ಮುಗಿಸ್ತಾರೆ. ಯೋಗೇಶ್ವರೇಭ್ಯಶ್ಚ ಸದಾ ನಮಸ್ಯೇಹಂ ಕೃತಾಂಜಲಿ ನಮಃ ಪಿತೃಗಣೇಭ್ಯಶ್ಚ ಬ್ರಹ್ಮಣೇ ಯೋಗಚಕ್ಷುಷೇ. ಯಾಮ, ಪೃಥಿವಿ ಮೊದಲಾದಂತಹ ದೇವತಾಗಣದಲ್ಲಿ ವಾಸ ಮಾಡುವ ಪಿತೃಗಳಿಗೆ ಅವುಗಳಿಗೆ ಕೈ ಮುಗಿದು ನಮಸ್ಕಾರ ಮಾಡ್ತೇನೆ. ಇವರು ದೇವತೆಗಳಿಗೂ, ಋಷಿಗಳಿಗೂ, ನನ್ನ ತಂದೆಗೂ ಕೂಡ ಅಥವಾ ನನಗೂ ಕೂಡ ತಂದೆಯ ಸ್ಥಾನದಲ್ಲಿದ್ದಾರೆ. ಎಲ್ಲ ಜನ ಇವರಿಗೆ ಗೌರವವನ್ನು ಕೊಡುವ ಹಾಗೆ ಆಗುತ್ತೆ. ಏತದುಕ್ತಂಚ ಸಪ್ತರ್ಥಂ ದೇವರ್ಷಿಗಣ ಸೇವಿತಾಂ ಉತ್ತರಂ ಪರಮಂ ಏತದ್ ಶ್ರೀಮದ್ ರಕ್ಷೋಗ್ರಮುಚ್ಯಮೇವ ಚ. ಈ 7 ಮಂತ್ರಗಳನ್ನು ಸಪ್ತರ್ಚ 7 ವೇದದ ಋಟ್ಟು ಅಂತ ಕರೀತಾರೆ. ಪವಿತ್ರವಾಗಿದ್ದು ಶ್ರೇಷ್ಠವಾದದ್ದು ಸಂಪದ್ಭರಿತವಾದಂಥ ಮಂತ್ರ. ಇದೆಲ್ಲ ಯಾವುದು ಕೇಳಿದರೆ ರಕ್ಷೋಗ್ರ ಮಂತ್ರ ಅಂತ ಪ್ರಸಿದ್ಧ. ಹಾಗಾಗಿ ಶ್ರಾದ್ದಾದಿಗಳಲ್ಲಿ ಈ ಮಂತ್ರವನ್ನು ಜಪ ಮಾಡಿದರೆ ಒಳ್ಳೆಯದು. ಏತದುಕ್ತಂಚ ಸಪ್ತರ್ಚಂ ದೇವರ್ಷಿ ಮನಸೇವಿತಂ ಪವಿತ್ರಂ ಪರಮಾಂಚೇತದ್ ಶ್ರೀಮದ್ ರಕ್ಷೋಗ್ರಮೇವ ಚ. ರಕ್ಷೋಗ್ರ ಸೂಕ್ತವನ್ನೆಲ್ಲ ಜಪ ಮಾಡಿದರೆ ಒಳ್ಳೆಯದು. ಏತೇನ ವಿಧಿನಾಯುಕ್ತಃ ಶ್ರೀಬಲಾನ್ ಲಭತೇಂದ್ರಃ ಭಕ್ತ್ಯಾ ಪರಮಯಾಯುಕ್ತಃ ಶ್ರದ್ಧತಾನೋ ಯುತೇಂದ್ರಿಯಃ ಸಪ್ತರ್ಚಂತು ಜಪೇದ್ಯಸ್ತು ನಿತ್ಯಮೇವ ಸಮಾಹಿತಃ ಸಪ್ತದ್ವೀಪಾನ್ ಸಮುದ್ರಾಂ ಪೃಥಿವ್ಯಾಂ ಏಕರಾಟ್ ಭವೇ. ಇನ್ನು ಈ ಮಂತ್ರ ಹಿಂದೆ ಹೇಳಿದಂತಹ ಯಾವ ಮಂತ್ರಗಳಿದ್ದಾವೆ ಅಂತಹ ಮಂತ್ರಗಳನ್ನು ಹೇಳಿತು ಅಂತಾದರೆ ವಿಧಿಬದ್ಧಾಗಿ ಹೇಳಿದರೆ ಕಾಂತಿ ಮತ್ತು ಬಲವನ್ನು ಪಡಿತಾನೆ ಅಂತ ಕೊಡ್ತಾರೆ. ಇಂದ್ರಿಯ ನಿಗ್ರಹ ಇದ್ದುಕೊಂಡು ಕೇಳಿದರೆ ಶ್ರೇಷ್ಠವಾದ ಭಕ್ತಿಯನ್ನು ಕೊಡ್ತಾನೆ. ಹಾಗೆ ಸಮಾಧಾನದ ಮನಸ್ಸಿನಲ್ಲಿ ಕೇಳಿದರೆ ಸಪ್ತರ್ಚಿ ಎನಿಸಿದಂತಹ ಮಂತ್ರವನ್ನು ಕೊಡ್ತಾನೆ. ಸಪ್ತದ್ವೀಪಗಳಿಂದ ಕೂಡಿದ, ಸಪ್ತ ಸಮುದ್ರಗಳಿಂದ ಕೂಡಿದ ಭೀಮಂಡಲಕ್ಕೆ ಏಕ ಛತ್ರಾಧಿಪತಿಯಾಗಿ ತನ್ನನ್ನು ಬೆಳೆಸ್ತಾರೆ ಅಂತ ಕೊಡ್ತಾರೆ. ಏವಂ ಪ್ರೋಕ್ತಂ ಸ್ವಯಂ ಕಲ್ಪೋ ನಮಸ್ತಸ್ಮೈ ಸ್ವಯಂಭುವೇ ಮಹಾಯೋಗೇಶ್ವರೇಶ್ವರ್ಯ ಸದಾ ಸಂಪ್ರಣತೋಸ್ಪೃಹಂ. ಸ್ವಯಂ ಚತುರ್ಮುಖ ಬ್ರಹ್ಮ ಸಪ್ತರ್ಚ ಎನ್ನುವಂಥ ಮಂತ್ರಗಳನ್ನು ಹೇಳಿದ್ದಾನೆ. ಅಂದರೆ 7 ಋತುಗಳಿರುವಂತಹ ಮಂತ್ರ. ಅಂತಹ ಮಂತ್ರ ಚತುರ್ಮುಖ ಬ್ರಹ್ಮನಿಗೂ ನಮಸ್ಕಾರ. ಮಹಾಯೋಗೇಶ್ವರನಾದಂತಹ ಭಗವಂತನಿಗೆ ನಿರಂತರ ನಮಸ್ಕಾರ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ.
ವರ್ತಂತೆ ಪಿತರಸ್ತಾದ ದೇವಾನಂ ದಿವಿದೇವತಾ ಸಪ್ತಶ್ವೇತೆ ಹೃದಾ ನಿತ್ಯಂ ಸ್ಥಾನೇಷು ಪಿತರೋ ವ್ಯಯಂ ಪ್ರಜಾಪತಿಸುತಾಖ್ಯೇತೆ ಸರ್ವೇಷಾಂಚ ಮಹಾತ್ಮನಾಂ ಆದ್ಯೋ ಗಣತ್ವಯೋಗೀನಾಂ ಸನ್ನಿತ್ಯೋ ಯೋಗವರ್ಧನಃ ದ್ವಿತೀಯೋ ದೇವತಾನಾಂಚ ತೃತೀಯೋ ದಾನವಾದಿಜಂ ಶೇಷಾಸ್ತು ವರ್ಣಿತಾಜ್ಞೇಯಾಃ ಇತಿ ಸರ್ವೇ ಪ್ರಕೀರ್ತಿತಾಃ ಪಿತರಃ ಪ್ರೀಣಾದಿಯೋ ಭಕ್ಷಣಾನ್ ಪಿತರಃ ಪ್ರೀಣಯಂತಿ ತಂ. ಇವರೆಲ್ಲರೂ ಕೂಡ ಪಿತೃಗಳು ಎಲ್ಲರೂ ಕೂಡ ಚತುರ್ಮುಖ ಬ್ರಹ್ಮನ ಮಕ್ಕಳು. ಹಾಗಾಗಿ ಇವರ ಮಹಾತ್ಮೆಯಲ್ಲಿ ಒಂದನೇ ಗಣಕ್ಕೆ ಸಂಬಂಧಪಟ್ಟದ್ದು ಯಾರಿಗೆ ಕೇಳಿದರೆ ಯೋಗಿಗಳಿಗೆ. ಹಾಗಾಗಿ ಅವರು ಯೋಗ ಶಕ್ತಿಯನ್ನು ಕೊಡ್ತಾರೆ. ಎರಡನೆಯ ಗಣ ಅದು ಗಣವೆನಿಸಿದ್ದು ದಾನಾದಿಗಳಿಗೆ ಸಂಬಂಧಪಟ್ಟದ್ದು ಅಂತ ಕೊಡ್ತಾ ಇದ್ದಾರೆ. ಇನ್ನು ಒಟ್ಟಿನಲ್ಲಿ ಎಲ್ಲ ಗಣದವರ ಬಗ್ಗೆ ವರ್ಣಿಸಿ ಯಾರು ಪಿತೃಗಳನ್ನು ಭಕ್ತಿಯಿಂದ ಸಂತೋಷಪಡಿಸುತ್ತಾರೋ ಆ ಪಿತೃಗಳು ಆ ವ್ಯಕ್ತಿಯನ್ನು ಸಂತೋಷಗೊಳಿಸ್ತಾರೆ. ನಮ್ಮನ್ನು ಸಂತೋಷಗೊಳಿಸುವುದು ವಸ್ತುವನ್ನು ಕೊಡುವ ಮೂಲಕ, ಅವರನ್ನು ಸಂತೋಷ ಕೊಡುವುದು ಜ್ಞಾನಪೂರ್ವಕವಾದಂಥ ಕ್ರಿಯೆಯ ಮೂಲಕ ಅಂತ ಕೊಡ್ತಾ ಇದ್ದಾರೆ. ಸ್ವರ್ಗದಲ್ಲಿ 7 ಗಣಗಳಿದ್ದಾವೆ. ಅವುಗಳನ್ನು ಒಟ್ಟೊಟ್ಟಿಗೆ ಹೇಳಬೇಕಾದ್ರೆ ಸುಕಾಲ, ಅಂಗಿರಸ, ಸುಸ್ವಧ, ಸೋಮಪ ಇವರೆಲ್ಲ ಪಂಚದೇಹವನ್ನು ಅಂದರೆ ಮಾನುಷ ದೇಹವನ್ನೆಲ್ಲ ಪಡ್ಕೊಂಡವರು. ವೈರಾಜ, ಅಗ್ನಿಶ್ವಾತ, ಬರಿಹಿಷದ ಎನ್ನುವಂಥ 3 ಗಣದೇವತೆಗಳಿದ್ದಾರೆ. ಇವರೆಲ್ಲ ಬ್ರಹ್ಮದೇವರ 7 ಜನ ಮಕ್ಕಳು ಅಂತ ಕೊಡ್ತಾರೆ. ವೈರಾಜಗಣ ಅಂತ ವಿರಾಜವಾದಂಥದ್ದು ಚತುರ್ಮುಖ ಬ್ರಹ್ಮನ ಪುತ್ರರು. ಈ ಗಣದವರು ಯಾರಿಗೆ ಸಂಬಂಧಪಟ್ಟದ್ದು ಅಂತ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಭೂಲೋಕದಲ್ಲಿ ಮರಣ ಹೊಂದಿದವರು ಅವರು ಪಿತೃಗಳಿಗೆ ಹೆಸರಿಗೆ ಹೋಗಬೇಕು. ಹೀಗೆ ಒಂದೊಂದು ವ್ಯವಸ್ಥೆಗಳನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ತ್ರೀಣಿ ಶ್ರಾದ್ಧೇ ಪವಿತ್ರಾಣಿ ದೌಹಿತ್ರ ಕುತವಾಸಿಲ ತ್ರೀಣಿ ಜಾತ್ರ ಪ್ರಶಂಸಂತೆ ಶೌಚಮಕ್ರೋಧವತ್ವರಾಹ ಅಂತ ಕೆಲವೆಲ್ಲ ಮಹಾಭಾರತದ ವಾಕ್ಯವನ್ನು ಉಲ್ಲೇಖ ಮಾಡಿ ಇದನ್ನು ಶ್ರಾದ್ದದಲ್ಲಿ ಮಾಡಬಾರದು, ಕೆಲವನ್ನೆಲ್ಲ ಮಾಡಬೇಕು. ಹೀಗೆ 2 ವಿಧಿ ಮತ್ತು ನಿಷೇಧಗಳನ್ನು ಅವರು ಕೊಟ್ಟಿದ್ದಾರೆ. ದೇವಕಾರ್ಯಾದಪಿ ಸದಾ ಪಿತೃಕಾರ್ಯಂ ವಿಶಿಷ್ಟತೆ ದೇವತಾನಾಂ ಹಿ ಪಿತರಃ ಪೂರ್ವಮಾಪ್ಯಾಯನಂ ಸ್ಮೃತಂ. ದೇವತಾ ಕಾರ್ಯಕ್ಕಿಂತಲೂ ಕೂಡ ಪಿತೃಕಾರ್ಯ ಎನ್ನುವಂಥದ್ದು ಶ್ರೇಷ್ಠ, ವಿಶಿಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಮೊದಲು ಪಿತೃಗಳನ್ನು ಸಂತೋಷ ಮಾಡಬೇಕು ಅಂತ ವಿಧಿಯೂ ಇದೆ. ಸ್ಥಿರಪ್ರಸಾದಾಚ್ಯ ಸದಾ ತಾನ್ ನಮಸ್ಕೃತ್ಯ ಸ್ವಭಾರತ ಭಕ್ತೋಸಿ ವಿಪ್ರರ್ಷೆ ಮದ್ಭಕ್ತಶ್ಚ ವಿಶೇಷತಃ. ಪಿತೃಗಳನ್ನು ಯಾವಾಗಲೂ ನಮಸ್ಕರಿಸುವಾಗ ಸಾವಧಾನ ಚಿತ್ತರಾಗಿ ನಮಸ್ಕರಿಸಬೇಕು. ಶಿರಸ್ಪ್ರಸಾದ ಅಷ್ಟೇ. ಸ್ಥಿರಪ್ರಸಾದ ಅಂದರೆ ಹಾಗೆ ಸಮಾಧಾನದಿಂದ ನಮಸ್ಕಾರ ಮಾಡಬೇಕು. ಅವರು ಅವನಿಗೆ ಆಶೀರ್ವಾದ ಮಾಡ್ತಾರೆ. ನೀನು ನಿಜವಾಗಿಯೂ ಕೂಡ ಪಿತೃಭಕ್ತನಾಗಿದ್ದಿ, ನನಗೆ ಸಂಪತ್ತನ್ನು ಕೊಡುವವನಾಗಿದ್ದಿ ಅಂತ. ಶ್ರೇಯಸ್ತದ್ಯ ವಿಧಾಸ್ಯಾಮಿ ಪ್ರತ್ಯಕ್ಷಂ ಗುರುಧತ್ವಯಂ ದಿಕ್ಷುರ್ದಿವ್ಯಂ ಸವಿಜ್ಞಾನಂ ಪ್ರದಾಸ್ಯಾಮಿ ತೇನ ಘ. ಇನ್ನು ಶ್ರೇಷ್ಠವಾದ ಶ್ರೇಯಸ್ಸನ್ನು ಶ್ರಾದ್ದದಿಂದಾಗಿ ಉಂಟು ಮಾಡ್ತಾರೆ ಪಿತೃದೇವತೆಗಳು ಅಂತ ಹೇಳ್ತಾರೆ. ಹಾಗಾಗಿ ಇವರು ಹೇಳ್ತಾ ಇದ್ದಾರೆ, ಹೇ ಭೀಷ್ಮ ಅಥವಾ ಮಾರ್ಕಂಡೇಯ, ನಾನು ಹೇಳಿದ್ದನ್ನು ಚೆನ್ನಾಗಿ ಅನುಷ್ಠಾನ ಮಾಡು. ನಾನು ಹೇಳಿದ ವಿಚಾರವನ್ನು ಪ್ರತ್ಯಕ್ಷವಾಗಿ ನೋಡು. ಜ್ಞಾನಪೂರ್ವಕವಾದ ದಿವ್ಯ ಚಕ್ಷುಸ್ಸನ್ನು ನೀಡುತ್ತೇನೆ ಅಂತ ಅವನಿಗೆ ದಿವ್ಯಂ ದದಾಮಿ ತೇ ಚಕ್ಷು ಅಂತ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಕಣ್ಣನ್ನು, ವಿಶಿಷ್ಟವಾದ ಕಣ್ಣನ್ನು ಕೊಡ್ತಾನೆ. ಗತಿಮೇತಾಂ ಅಪ್ರಮತ್ತೋ ಮಾರ್ಕಂಡೇಯ ನಿಶಾಮಯ ದಹಿ ಯೋಗ ಗತಿರ್ದಿವ್ಯಾ ನ ಪಿತॄಣಾಂ ಪರಾಗತಿ ಸ್ವದ್ವಿಧೇನಾಪಿ ತತ್ ದೃಶ್ಯೇತ ಕಿನ್ನರ್ಪುರಂ ಮಾಂಸಚಕ್ಷುಷ ಏವ ಮುಕ್ತ್ವಾ ಸ ದೇವೇಶೋ ಮಾಮುಪಸ್ಥಿತಮಗ್ರತಃ ದುರ್ಗತ್ವಾ ವಿಜ್ಞಾನಂ ದೇವಾನಮಪಿ ದುರ್ಲಭಂ ಜಗಾಮ ಗತಿವಿಜ್ಞಾನಂ ಗತಿಮಿಷ್ಟಾಂ ವೈ ದ್ವಿತೀಯೋಗ್ನಿರಿವಜ್ಜಯಂ. ಮಾರ್ಕಂಡೇಯನನ್ನು ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ಇವರು ಹೇಗೆ ದಿವ್ಯಗತಿಯನ್ನು ಪಡೀಲಿಕ್ಕೆ ಸಾಧ್ಯ? ಅಪ್ರಮತ್ತನಾಗಿ ಪಿತೃ ಆರಾಧನೆಯನ್ನು ಮಾಡದೆ ಗತಿಯನ್ನು ಹೇಗೆ ಪಡೀಲಿಕ್ಕೆ ಸಾಧ್ಯ? ದಿವ್ಯವಾದ ಗತಿಯ ಪಿತೃಗಳಿಗೆ ಶ್ರೇಷ್ಠವಾದ ಗತಿ ಯಾವುದು? ನಿನ್ನಂತಹ ಜ್ಞಾನಿಯನ್ನು ಕೂಡ ನೋಡಲಿಕ್ಕಾಗಲಿಲ್ಲ, ಇನ್ನು ಮಾಂಸದ ಕಣ್ಣುಗಳಿಂದ ಹೇಗೆ ನೋಡಲಿಕ್ಕೆ ಸಾಧ್ಯ ಅಂತ ಹೀಗೆ ದೇವರ ಎದುರು ನಿಂತು ದೇವತೆಗಳಿಗೂ ಆಮೇಲೆ ಅತ್ಯಂತ ದುರ್ಲಭವಾದ ಪಿತೃಗಳಿಗೂ ಕೂಡ ತಾನು ಪ್ರಾರ್ಥನೆ ಮಾಡಬೇಕು ಅಂತ ಕೊಡ್ತಾರೆ. ಅದು ಕೂಡ ಹೇಗೆ ಕೇಳಿದರೆ ಜಗಾಮ ಗತಿಮಿಷ್ಟಂ ಚಕ್ಷುರ್ದತ್ವ ಸುವಿಜ್ಞಾನಂ ಅಂತ, ಕಣ್ಣನ್ನು ಕೊಟ್ಟು ಅಂತ ಅಂದರೆ ದೃಷ್ಟಿಯನ್ನು ಕೊಟ್ಟು ಗಮನವಾಗಿದ್ದುಕೊಂಡು ಅಂತ ಹೇಳ್ತಾರೆ. ಅಗ್ನಿಯಂತೆ ಧರಿಸುತ್ತಾ ತನಗೆ ಇಷ್ಟವಾದಂತಹ ಲೋಕಕ್ಕೆ ತಾವು ತೆರಳುತ್ತಾರೆ. ತಾನ್ನಿಬೋಧ ಶ್ರೇಷ್ಠ ಜನ್ಮ ಯಾತ್ರ ವಿಷಾಮಯಂ ಪ್ರಸಾದ ತಸ್ಯ ದೇವಸ್ಯ ದುರ್ಜ್ಞೇಯಂ ದಿವಿ ಮಾನುಷೈಹಿ. ಇಷ್ಟವರೆಗೆ ನಾನೇನು ಹೇಳಿದ್ದೇನಲ್ಲ ಅದನ್ನು ಚೆನ್ನಾಗಿ ತಿಳಿದುಕೋ, ಭಗವಂತನ ಅನುಗ್ರಹದಿಂದ ಹೇಳಿದ್ದೇನೆ. ಮುಂದೆ ಮನುಷ್ಯರಿಗೆ ಭೂಲೋಕದಲ್ಲಿ ಇದು ತಿಳಿಯುವ ಹಾಗೆ ಆಗಲಿ ಅಂತ ಆಶೀರ್ವಾದ ಮಾಡಿ ಕಡಿತಾರೆ. ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಇದು ಬರ್ತಾ ಇದೆ. ಮಾರ್ಕಂಡೇಯ ಮುಂದೆ ಮತ್ತೆ ತಾನು ಮುಂದುವರಿಸಿ ಹೇಳ್ತಾನೆ,
ಆಸನ್ ಪೂರ್ವಯುಗೇ ತಾತ ಭರದ್ವಾಜಾತ್ಮಜಾದಿಜ ಯೋಗಧರ್ಮಮನುಪ್ರಾಪ್ಯ ಭ್ರಷ್ಟ ದುಶ್ಚರಿತೇನ ವೈ. ಹಿಂದಿನ ಯುಗದಲ್ಲಿ ಭರದ್ವಾಜರ ಮಕ್ಕಳವರು ಇದ್ದರು, ವಿಪ್ರರಾಗಿ ಯೋಗ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇದ್ದರು. ಆದರೆ ಮಧ್ಯದಲ್ಲಿ ಕೆಟ್ಟ ವರ್ತನೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದರು. ಅಪಭ್ರಂಶಾಮನುಪ್ರಾಪ್ಯ ಪ್ರಸ್ತಾಹ ಯೋಗ ಧರ್ಮ ಪರಿಚಾರಿಣ ಮಹತಸ್ತಮಸಃ ಪಾರೇ ಮಾನಸತ್ವ ವಿಸಂಹಿತಾ. ಯೋಗ ಧರ್ಮಕ್ಕೆ ಅಪಚಾರವಾಯಿತು ಅಂತ ಹೇಳಿದರೆ ಆಗ ದಾರಿ ತಪ್ಪಿದಂಥ ಅಜ್ಞಾನವನ್ನು ಪರಿಹಾರ ಮಾಡುವ ಮಾನಸ ಸರೋವರದಲ್ಲಿ ಪ್ರಜ್ಞಾಶೂನ್ಯರಾಗಿ ಹುಟ್ಟುತ್ತಾರೆ. ಆದ್ದರಿಂದ ಅಷ್ಟೆಲ್ಲ ಮಹತ್ವ ಉಂಟು ಅಂತ ತೋರ್ತಾ ಕೊಡ್ತಾ ಇದ್ದಾರೆ. ತಮೇವಾರ್ಥಮನುಧ್ಯಾತ ನಷ್ಟಮಟ್ಟಿವ ಮೋಹಿತ ಅಪ್ರಾಪ್ಯ ಯೋಗಂ ಧರ್ಮೇಸ್ಮ ವ್ಯನಿಯುಕ್ತ ಕಾಲಧರ್ಮಣ. ಇನ್ನು ಭೌತಿಕ ವಿಷಯದಲ್ಲಿ ಧ್ಯಾನ ಮಾಡ್ತಾ ನೀರಿನಲ್ಲಿ ನಿಂತುಕೊಂಡು ತಮೇವ ಅನುಧ್ಯಾತ ನಷ್ಟಮಸ್ತಿವ ಮೋಹಿತ, ನೀರಿನಲ್ಲಿ ಕಳೆದು ಹೋದಂಥ ವಸ್ತುವನ್ನು ಯೋಗ ಸುದ್ದಿಯಿಂದ ಕಳೆದುಕೊಂಡು ಮತ್ತೆ ತಾವು ಪಡ್ಕೊಳ್ಬಹುದು ಅಂತ ಕೊಡ್ತಾರೆ. ಹಾಗಾಗಿ ನಷ್ಟ ವಸ್ತು ಆದಾಗ ಅದನ್ನೆಲ್ಲ ನೆನಪಿಟ್ಟುಕೊಂಡು ಆ ಶ್ಲೋಕವನ್ನು ಹೇಳಿದರೆ ಒಳ್ಳೆಯದು. ತತಸ್ಥೆ ಯೋಗ ವಿಭ್ರಷ್ಟಾ ದೇವೇಶು ಧನುಷೋಚ್ಚಿತಾ ಜಾತಾ ಕೌಶಿಕಮಾದಾದ ಕುರುಕ್ಷೇತ್ರೇ ಕುರುದ್ವಹ. ಯೋಗಭ್ರಷ್ಟರಾದಂಥ ಯಾವ ಭರದ್ವಾಜರ ಮಕ್ಕಳಿದ್ದಾರೆ ಅವರೆಲ್ಲರೂ ಕೂಡ ಬಹಳ ಕಾಲ ವಾಸವಾಗಿದ್ದುಕೊಂಡು ಕೌಶಿಕನ ಜೊತೆಗೆ ಕುರುಕ್ಷೇತ್ರಕ್ಕೆ ತಾವು ತೆರಳುತ್ತಾರೆ. ಕುರುಕ್ಷೇತ್ರದಲ್ಲಿ ಹುಟ್ಟಿಕೊಂಡವರು ಹಿಂಸೆಯ ವಿಹರಿಷ್ಯಂತೋ ಧರ್ಮೇಣ ಪಿತೃಗೇಣ ವೈ ಸಪ್ತತೆ ಪುನರಾಜಾತಿಂ ಭ್ರಷ್ಟಾ ಪ್ರಾಪ್ನುವಂತಿ ಕುತ್ಸಿತಾಂ ತೇಷಾಂ ಪಿತೃಪ್ರಸಾದೇನ ಪೂರ್ವಜಾತಿ ಕೃತೇನ ಚ ಸ್ಮೃತಿರುತ್ಪದ್ಯತೆ ಪ್ರಾಪ್ಯ ಕಾಂತಾಂ ಗತಿಂ ದಿಗುಪ್ಸಿತಾಂ. ಇನ್ನು ಕೌಶಿಕನ ಮಕ್ಕಳಾದರೂ ಕೂಡ ಪಿತೃಧರ್ಮದ ನೆಪೆಯಿಂದ ಹಿಂಸೆಗಳನ್ನು ಆಚರಿಸ್ತಾ ಬಂದವರು ಅಂತ ಕೊಡ್ತಾರೆ. ಹಾಗಾಗಿ ಸಾಧನಾ ಮಾರ್ಗದಿಂದ ಭ್ರಷ್ಟರಾಗಿ ಕುತ್ಸಿತವಾದಂಥ ಒಂದು ಯೋನಿಗಳಲ್ಲಿ ಅವರು ಹುಟ್ಟಿಕೊಳ್ತಾರೆ. ಹಾಗಿದ್ದರೂ ಕೂಡ ಪಿತೃಶ್ರಾದ್ದ ನೆಪದಿಂದ ಮಾಡಿದ ಸತ್ಕರ್ಮಾನುಷ್ಠಾನದಿಂದ ಪಿತೃಗಳು ಅವರಲ್ಲಿ ಸಂತುಷ್ಟರಾಗ್ತಾರೆ. ಅವರ ಪ್ರಸನ್ನತೆಯ ಬಲದಿಂದಾಗಿ ಹಿಂದಿನ ಜನ್ಮದಲ್ಲಿ ಯಾವ ಕರ್ಮ ಮಾಡಿದರೂ ಕೂಡ ಅದನ್ನು ಕ್ಷಮೆ ಕೊಟ್ಟು ಅವರು ಅವರ ವಿಷಯದಲ್ಲಿ ಬ್ರಾಹ್ಮಣ್ಯತ್ವವನ್ನು ತೋರಿಸ್ತಾರೆ ಅಥವಾ ಅವರಿಗೆ ಇಷ್ಟವಾದದ್ದನ್ನು ಕೊಡ್ತಾರೆ ಅಂತ ಕೊಡ್ತಾರೆ. ತತಶ್ಚ ಯೋಗಂ ಸ ಪ್ರಾಪ್ನುವಂತಿ ಪೂರ್ವಜಾಶ್ಚಿತ್ತಿ ಕೃತಂ ಪುನಃ ಭೂಯಃ ಸಿದ್ಧಿಮನುಪ್ರಾಪ್ತಾ ಸ್ಥಾನಂ ಪ್ರಾಪ್ಸ್ಯಂತಿ ಶಾಶ್ವತಂ. ಇನ್ನು ಭರದ್ವಾಜರ ಮಕ್ಕಳು ಯಾವ ಯೋಗ ಮಾರ್ಗವನ್ನು ಅನುಷ್ಠಾನ ಮಾಡ್ತಾ ಇದ್ದಾರಲ್ಲ ಅದೇ ಮಾರ್ಗವನ್ನು ಯೋಗ ಮಾರ್ಗವನ್ನು ಶಾಶ್ವತವಾಗಿ ಸಿದ್ಧಿ ಮಾಡಿಕೊಳ್ಳಿಕ್ಕೆ ಬರುತ್ತದೆ ಅಂತ ಕೊಡ್ತಾ ಇದ್ದಾರೆ. ಏವಂ ಧರ್ಮೇ ಚ ವೇ ಬುದ್ಧಿ ಭವಿಷ್ಯತಿ ಸಮಾಹಿತಾ ಯುಗಧರ್ಮೇ ಚ ನಿರತಃ ಪ್ರಾಪ್ಸ್ಯತೆ ಸಿದ್ಧಿಮುಕ್ತಮಂ. ಹಾಗಾಗಿ ಏಕಾಗ್ರ ಮನಸ್ಸಿನಿಂದ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಯೋಗ ಧರ್ಮದಲ್ಲಿ ಯಾರು ನಿರತರಾಗಿರ್ತಾರೋ ಯೋಗ ಧರ್ಮದಲ್ಲಿ ಸ್ಥಿರವಾದ ಬುದ್ಧಿಯು ಅವರಿಗೆ ಉಂಟಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಯೋಗೋ ಹಿ ದುರ್ಲಭೋ ನಿತ್ಯಂ ಅಲ್ಪಜ್ಞೈ ಕದಾಚನ ಲಬ್ಧ್ವಾತಿ ನಾಶಯಂತೇನಂ ವ್ಯಸನೈ ಕುಟ್ಟತಾಮಿತಿ. ಸ್ವಧರ್ಮೇಷ್ವಪವರ್ತಂತೆ ಪ್ರಾರ್ಥಯಂತೆ ಗುರೂನಪಿ. ಯಾವಾಗಲೂ ಕೂಡ ಗೊತ್ತಿಲ್ಲದೆ ಪೂಜೆ ಮಾಡೋದು ಬಹಳ ಕಷ್ಟ ಸಾಧ್ಯ. ಹಾಗಾಗಿ ಸಾಧನೆ ಮಾಡುವವರು ತಿಳಿದುಕೊಂಡು ಕೆಟ್ಟ ಅಭ್ಯಾಸಗಳಿಂದ ದೂರ ಇದ್ದುಕೊಂಡು ಯಾವ ಸ್ವಧರ್ಮ ಉಂಟು ಅದರಲ್ಲಿ ನಿಷ್ಠರಾಗಿ ಗುರುಗಳಲ್ಲಿ ಆದರವುಳ್ಳವರಾಗಿ ಶ್ರಾದ್ದವನ್ನು ಮಾಡ್ತಾರೆ. ಸ್ವಧರ್ಮೇಶ್ವೇವ ವರ್ತಂತೆ. ಹಾಗಾಗಿ ಅವರ ಧರ್ಮದಲ್ಲೇ ಇದ್ದುಕೊಂಡು ಆರಾಧನೆ ಮಾಡ್ತಾರೆ. ಹೀಗೆ ಮಾಡಿದಾಗ ಯಾಚಂತೇನ ತ್ವಯಾಚ್ಯಾನಿ ರಕ್ಷಂತಿ ಶರಣಾಗತಾನ್ ನಾವಮನ್ಮನತಿ ಕೃಪಣಾನ್ ಮಾದ್ಯಂತೆ ನ ಧನೋಷ್ಮಣ. ಹಾಗಾದರೆ ಯಾವುದನ್ನು ಬೇಕೋ ಅದನ್ನು ಕೇಳಿದಾಗ ಪಿತೃದೇವತೆಗಳು ಕೊಡ್ತಾರೆ, ಯಾವುದು ಬೇಡವೋ ಅದನ್ನು ಅವರು ಕೊಡೋದಿಲ್ಲ. ಹೀಗಾಗಿ ಯಾರು ದೀನರು ಕೊಡಲಿಲ್ಲ ಅಂತ ಹೇಳ್ತಾರೋ ಅವರನ್ನು ಯಾರು ತಿರಸ್ಕರಿಸ್ತಾರೋ ಅವರೆಲ್ಲರೂ ಕೂಡ ಸಂಪತ್ತಿನ ಬೇಗೆಯಿಂದ ಮದಮತ್ತರಾಗಿ ಅಂತ ಕೊಡ್ತಾರೆ. ಯಾಚಂತೇನ ತ್ವಯಾಜ್ಞಾನಿ ರಕ್ಷಂತಿ ಶರಣಾಗತಂ ನಾದ್ಯಂತಿ ಕೃಪಾಣಾನ್ ಮಾದ್ಯಂತೆ ಚ ಧನೋಷ್ಮಣ ಅಂತ ಕೊಡ್ತಾರೆ. ಯುಕ್ತಾಹಾರ ವಿಹಾರಾಚ ಯುಕ್ತಚೇಷ್ಟ ಸುಕರ್ಮಣ ಧ್ಯಾನಾಧ್ಯಯನ ಯುಕ್ತಾಶ್ಚ ನನಷ್ಟಾರ್ಥ ಗವೇಷಿಣಃ. ಗೀತೆಯಲ್ಲಿ ಹೇಳುವ ಹಾಗೆ ಯೋಗ್ಯ ಆಹಾರ ಸೇವನೆ ಚಲನವಲನಗಳು ಕೂಡ ಯೋಗ್ಯವಾಗಿದ್ದು ಯೋಗ್ಯ ಕರ್ಮಗಳನ್ನು ಯಾರು ನಿರಂತರವಾಗಿ ಯೋಗ್ಯತೆಯಿಂದ ಮಾಡ್ತಾರಲ್ಲ ಅವರಿಗೆ ಸ್ವಾಧ್ಯಾಯಗಳಿಂದ ಕಳೆದು ಹೋದಂತಹ ಪದಾರ್ಥಗಳನ್ನೆಲ್ಲ ಪಡುವಂತಹ ಸ್ವಾಧ್ಯಾಯದ ಪುಣ್ಯ, ಕಳೆದು ಹೋದ ಪದಾರ್ಥಗಳದ್ದು ಪುಣ್ಯ, ನಷ್ಟಾರ್ಥ ಗವೇಷಿಣ ಎಲ್ಲವನ್ನು ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ.
ನೋಪಭೋಗರತಾ ನಿತ್ಯಂ ನಮಾಂಸ ಮಧುಭಕ್ಷಿಣಃ ನ ಚ ಕಾಮಹರ ನಿತ್ಯಂ ನ ವಿಪ್ರಾಸೇ ವಿನಕ್ಷತ. ಯಾರು ವಿಷಯಾಸಕ್ತ ಅಲ್ಲವೋ ಅಥವಾ ಮಧ್ಯಮಾಂಸಾದಿಗಳನ್ನೆಲ್ಲ ಎಲ್ಲ ಸೇವಿಸ್ತಾರೋ ಅವರಿಗೆಲ್ಲರೂ ಕೂಡ ಬ್ರಾಹ್ಮಣರಾದರು ಅಂತ ಹೇಗೆ ಹೇಳುವುದು ಅಂತ ಕೊಡ್ತಾ ಇದೆ. ನಾನಾರ್ಯ ಸಂಗಮಾಸಕ್ತ ನಾಲಸ್ಯೋಪಹತಾಸ್ತಥ ನಾತ್ಯಂತ ಮಾನಸಂಸಕ್ತ ಗೋಷ್ಠೀಶ್ವೇ ನಿರತಾಸ್ತಥ. ಇನ್ನು ಯಾರು ದುಷ್ಟರ ಸಹವಾಸ ಮಾಡ್ತಾರೋ, ಯಾರು ಸೋಮಾರಿತನ ಮಾಡ್ತಾರೋ, ಯಾರು ಜನರಲ್ಲಿ ಗೌರವವನ್ನು ತೋರಿಸೋದಿಲ್ಲ, ಯಾರು ಬೇಡವಾದ ಚರ್ಚೆಯಲ್ಲಿ ಭಾಗಿಸ್ತಾರೋ ಅವರೆಲ್ಲರಿಗೂ ಕೂಡ ಇಂತಹ ಶ್ರಾದ್ದಾದಿಗಳಿಂದ ಪ್ರಯೋಜನ ಆಗುವುದಿಲ್ಲ. ಪ್ರಾಪ್ನುವಂತಿ ನರಯೋಗಂ ಯೋಗೋ ವೈ ದುರ್ಲಭೋ ವೈ ಪ್ರಶಾಂತಶ್ಚ ಜಿತಕ್ರೋಧ ನಾನಾಹಂಕಾರವರ್ಜಿತಾ. ಅಂಥವರೆಲ್ಲರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆರಾಧನೆ ಮಾಡಿದರೆ ಮಾತ್ರ ಅವರು ಸಾಧನಾ ಮಾರ್ಗದಲ್ಲಿ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಉಳಿದೆಲ್ಲ ಚಿಂತನೆಗಳನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತೆ ಹೇಳುವುದು. ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಕೃಷ್ಣ ಕಮಲಾನಾಥೋ ವಾಸುದೇವಸ್ತನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹ ಶ್ರೀವತ್ಸಗೌಸ್ತವತರೋ ಯಶೋದಾವತ್ಸರೋ ಹರಿ ಚತುರ್ಭುಜಾರ್ಜುನಾಯುಧ ದೇವಕೀನಂದನ ಶ್ರೀಶೋನಂದಗೋಪಪ್ರಿಯಾಸ್ಮಜಃ ಯಮುನಾವೇದಕುಮಾರೈಮಿಲಭದ್ರಪ್ರಿಯಾಪ್ರಿಯ ಉದರಾಜೀವಿತಾಹರೇಷಡಾಕ್ಷರಭಂಜನ ನಂದಂ ವ್ರಜಜನಾನಂದೇ ಸಚಿದಾನಂದವಿಗ್ರಹ ನವನೀತವಿರಿಕ್ತಾಂಗೋ ನವನೀತರಣಗುಮಕಃ ನವನೀತನವಾಹಾರೋ ಷೋಡಶ್ರೀ ಸಹಸ್ರೇ